ಇಷ್ಟು ದಿನ ನಾವು ಕಲ್ತಿರೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಹನ ಹೇಗೆ ಶುದ್ಧೀಕರಣ ಮಾಡ್ಬೇಕು, ಮತ್ತೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿನ ಹೇಗೆ ಹೊರಗೆ ಹಾಕ್ಬೇಕು, ನಾವು ಹೇಗೆ ಬೇರೆಯವ್ರನ್ನ ಕ್ಷಮಿಸೋದ್ರಿಂದ ನಾವ್ ಏನೆಲ್ಲ ಪಡ್ಕೋತೀವಿ, ಮತ್ತೆ ಕೃತಜ್ಞತೆ ತೀರಿಸೋದ್ರಿಂದ ನಾವ್ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಹೋಗಿ ಇಲ್ಲಿಯವರೆಗೂ ಕಲ್ತೀವಿ. ಓಕೆನಾ? ನಿನ್ನೆ ಫೈನಾನ್ಷಿಯಲ್ ವಿಚಾರವಾಗಿ ಅಲ್ಲಿ ಸಹಿತ ಅಬಾಂಡೆನ್ಸ್ ಹೇಗೆ ನಾವು ಅದನ್ನ ಕ್ಲೆನ್ಸ್ ಮಾಡ್ಕೊಂಡು ಅದರಿಂದ ನಕಾರಾತ್ಮಕದಿಂದ ಹೊರಗೆ ಬಂದು ನಮ್ಮ ಇಚ್ಛೆಗಳನ್ನ ಹೇಗೆ ಈಡೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಓಕೆನಾ? ಇದು 20ನೇ ಲಾಸ್ಟ್ ಆಕ್ಟಿವಿಟಿ ಮತ್ತೆ ಧ್ಯಾನ ಅಂತ ಹೇಳ್ಬೋದು. ಇದು ಸ್ವಲ್ಪ ಲೆಂತಿ ಆಗಿರುತ್ತೆ, ಸ್ವಲ್ಪ ಎಲ್ಲರೂ ಸಹಕರಿಸ್ಬೇಕು. ಯಾಕೆಂದ್ರೆ ಇಲ್ಲಿ ಸ್ವಲ್ಪ ನಿಮಗೆ ಒಂದೆರಡು ಆಕ್ಟಿವಿಟಿ ಕೊಡ್ತೀನಿ, ಅದನ್ನ ಹೇಗೆಲ್ಲ ಮಾಡ್ಬೇಕು, ನೀವು ಪ್ರತಿನಿತ್ಯ ಹೇಗೆ ಅದನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಓಕೆ, ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಆರ ಗೊತ್ತಲ್ಲ? ಯಾರಾದ್ರೂ ಗೊತ್ತಾ? ಯಾರ್ಯಾರಿಗಾದ್ರೂ ಗೊತ್ತು? ಇಲ್ಲಿ ರೇಖಿ ಬಂದವ್ರಿಗೆ ಮಾತ್ರ ಆರ ಅಂದ್ರೆ ಏನು ಅಂತ ಗೊತ್ತಿದೆ. ಇಲ್ಲಿ ಸಮೃದ್ಧಿಯ ಆರ ಧರಿಸುವುದು ಅಂದ್ರೆ ಆರ ಆಫ್ ಅಬಾಂಡೆನ್ಸ್. ಆರ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಆರ ಅಂತಂದ್ರೆ ನಮ್ಮ ಸುತ್ತಲೂ ಇರುವ ಪ್ರೊಟೆಕ್ಟಿವ್ ಆಗಿರುವಂತದ್ದು, ಮತ್ತೆ ಅದು ಕಾಂತಿಯುತವಾಗಿ ಬೆಳಿತಾ ಇರತ್ತೆ ಮೇಡಮ್. ಅದು ಓಕೆ, ನಮ್ಮ ಕಣ್ಣಿಗೆ ಕಾಣಲ್ಲ, ಬೇರೆ ಅಬ್ಸರ್ವ್ ಮಾಡಿ ಕಾಣುತ್ತೆ. ಓಕೆ, ನಮ್ಮ ಲಕ್ಷ್ಮಿ ಮ್ಯಾಮ್. ಸುತ್ತಲೂ ಇರುವ ಒಂದು ದೈವಿಕ ಪ್ರಭಾವಳಿ. ನಮ್ಮ ಸುತ್ತಲೂ ಇರುವ ಒಂದು ದೈವಿಕ ಪ್ರಭಾವಳಿ ಹಾ, ಓಕೆ. ಯಾವುದೇ ರೀತಿಯ ಶಕ್ತಿನ ಮೇಡಮ್ ಕಟ್ ಆಗ್ತಾ ಇದೆ, ಕೇಳ್ತಿಲ್ಲ. ಇವಾಗ ಮ್ಯಾಮ್ ಹಾ, ಓಕೆ, ಕೇಳಿಸ್ತಾ ಇದೆಯಾ? ಹಾ ಕೇಳ್ತಾ ಇದೆ, ಹೇಳಿ. ನಮ್ಮ ಸುತ್ತಲೂ ಇರೋ ಒಂದು ಪ್ರಭಾವಳಿ, ಆ ಪ್ರಭಾವಳಿ ನಮ್ಮನ್ನ ಬೇರೆ ಶಕ್ತಿಗಳಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳಕ್ಕೆ ನಮ್ಮ ಸುತ್ತಲೂ ಇರತ್ತೆ. ಮತ್ತೆ ಅದರಲ್ಲಿ ಏನೇ ಒಂದು ನ್ಯೂನತೆ ಬಂದ್ರೂ ಕೂಡ ನಮ್ಮ ದೇಹದಲ್ಲಿ ಏನಾದ್ರು ಒಂದು ಕಡಿಮೆ ಆಗಿದೆ, ಶಕ್ತಿಯ ಕಡಿಮೆ ಆಗಿದೆ, ಜೀವಶಕ್ತಿಯ ಕಡಿಮೆ ಆಗಿದೆ ಅಂತಾನು ತೋರಿಸುತ್ತೆ ಅದು. ಓಕೆ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಕೇಶವ್ ಸರ್ ಗೊತ್ತಾ? ಅಮೃತ ಮೇಡಮ್ ಗೊತ್ತಿಲ್ಲ ಮೇಡಮ್, ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಓಕೆ, ಅಮೃತ ನಿಮ್ಗೆ ಶೀಲ್ಡ್ ಅಂತ ಹೇಳ್ಬೋದು ಮ್ಯಾಮ್. ಏನ್ರಿ? ನಮ್ ಎನರ್ಜಿ ನಮ್ ಸುತ್ತ ಒಂದು ಶೀಲ್ಡ್ ಕ್ರಿಯೇಟ್ ಮಾಡಿರುತ್ತೆ. ಹೌದು ಹೌದು. ಏನಪ್ಪಾ ಅಂತ ಹೇಳಿದ್ರೆ, ಆರ ಎಂದ್ರೆ ನಮ್ಮ ದೇಹ ಸುತ್ತಲೂ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಓಕೆನಾ? ನಮ್ಮ ದೇಹ ಸುತ್ತ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು. ಇದು ನಮ್ಮ ದೇಹ ಸುತ್ತ ಎಷ್ಟು ಅಡಿ ಇರುತ್ತಪ್ಪ ಅಂತ ಹೇಳಿದ್ರೆ 4 ಅಡಿಗಳಷ್ಟು ದೂರ ಇರುತ್ತೆ, ಅಂದ್ರೆ ವಿಸ್ತಾರಗೊಂಡಿರುತ್ತೆ 4 ಅಡಿಗಳಷ್ಟು. ಓಕೆನಾ? ಇದು ಹೇಗೆ ನಮಗೆ ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಅದನ್ನ ನಾವು ಆರ ಅಂತ ಅಥವಾ ಪ್ರಭಾವಲಯ ಅಂತ ಹೇಳ್ತೀವಿ. ಓಕೆನಾ? ನಮ್ಮ ಸುತ್ತ ಅಂದ್ರೆ ಒಂದು ವಿದ್ಯುತ್ ತಂತಿ ಹೇಗೆ ಅದ್ರ ಜಾಗನ ರೆಡಿ ಮಾಡ್ಕೊಂಡಿರುತ್ತೆ, ಅದ್ರ 4 ಅಡಿ ನಾವಲ್ಲಿ ಏನು ಮಾಡಕ್ಕಾಗಲ್ಲ. ಓಕೆನಾ? ಆ ರೀತಿ ನಮ್ಮ ದೇಹದ ಸುತ್ತನೂ ಸಹಿತ ಒಂದು ಪ್ರಭಾವಳಿ ಇರುತ್ತೆ. ಆ ಶಕ್ತಿ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ. ಇದು ಆಧ್ಯಾತ್ಮಿಕ ಬಂದಿರುವಂತಹ ವ್ಯಕ್ತಿಗಳಿಗೆ ಮತ್ತೆ ರೇಖಿ ಬಗ್ಗೆ ಗೊತ್ತಿರುವಂತಹ ವ್ಯಕ್ತಿಗಳಿಗೆ ಇದು ತುಂಬಾನೇ ಮುಖ್ಯವಾಗಿ ಗೊತ್ತಿರುತ್ತೆ. ಓಕೆನಾ? ಈ ಆರನಿಂದ ನಮಗೆ ಏನಾಗುತ್ತೆ ಅಂದ್ರೆ ಅನೇಕ ಆಧ್ಯಾತ್ಮಿಕ ಪದ್ಧತಿಗಳನ್ನ ಇದು ಒಳಗೊಂಡಿದೆ.
ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹಿತ ಇದು ಈ ಪ್ರಭಾವಳಿಯನ್ನ ನೋಡ್ಬೋದು, ಪ್ರಾಣಿಗಳಲ್ಲಿ ನೋಡ್ಬೋದು, ಸಸ್ಯಗಳಲ್ಲಿ ನೋಡ್ಬೋದು, ಮತ್ತೆ ವಸ್ತುಗಳಿಗೆ ತಮ್ಮದೇ ಆದ ತರಂಗಗಳನ್ನ ಹೊಂದಿರುತ್ತೆ. ಓಕೆನಾ? ಇದರಿಂದ ನಮಗೆ ಯಾವ ಮಹತ್ವಗಳನ್ನ ಇದು ಮಾಡ್ಬೋದು ಅಂದ್ರೆ ನಮಗೆ ಪ್ರಯೋಜನಗಳೇನು, ಈ ಆಹಾರ ನಮ್ಮನ್ನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ, ಮತ್ತೆ ಇದರಿಂದ ಆಗುವಂತ ಅನಾಹುತಗಳೇನು, ಮತ್ತೆ ಉಪಯೋಗಗಳೇನು. ಓಕೆನಾ? ಇಲ್ಲಿ ನಮ್ಮ ಭಾವನೆಗಳು ಅಂದ್ರೆ ನಮ್ಮ ಎಮೋಷನ್ಸ್ ನಾವು ಅದು ಫೀಲ್ ಮಾಡುತ್ತೆ. ಅಂದ್ರೆ ಆಲೋಚನೆಗಳು ಮತ್ತು ಆರೋಗ್ಯದ ಸ್ಥಿತಿ ಆಧಾರದ ಮೇಲೆ ಇದು ಪ್ರಭಾವ ಬೀರುತ್ತೆ. ನಮ್ಮ ದಿನನಿತ್ಯ ನಾವು ಇವಾಗ ಹೇಗಿದೆ, ಇವತ್ತಿನ ದಿನ ಹೇಗಿತ್ತು ಅಂತ ನಾನು ನಿಮ್ಮನ್ನ ಕೇಳಿದೆ. ಓಕೆನಾ? ನಿಮಗೆ ನೀವೇನಂದ್ರಿ, ತಂಪಾದ ಗಾಳಿ, ವಾತಾವರಣ ಹೇಗಿತ್ತು ಅಂತ ಹೇಳಿ. ಓಕೆನಾ? ಹೌದು, ಆ ವಾತಾವರಣನ ನೀವು ಹೇಗ್ ಫೀಲ್ ಮಾಡಿದ್ರಿ? ನಿಮ್ಮ ಆ ಫೀಲ್ ನ ನಿಮಗೆ ಕೊಡ್ತು. ಹೇಳಿ. ತುಂಬಾ ಖುಷಿಯಾಗಿ ಫೀಲ್ ಮಾಡಿದ್ವಿ ಮ್ಯಾಮ್. ಅದೇ, ನಿಮ್ಮ ಆರ ಅಷ್ಟು ಕ್ಲೀನ್ ಆಗಿದೆ, ಅಂದ್ರೆ ಎನರ್ಜಿ ತುಂಬಾ ಫೀಲ್ ಚೆನ್ನಾಗಿದೆ ಅದ್ರಲ್ಲಿ. ಓಕೆನಾ? ಆ ಎನರ್ಜಿ ಚೆನ್ನಾಗಿರೋದ್ರಿಂದ ನಿಮಗೆ ಏನ್ ಅನ್ಸ್ತು, ಅಲ್ಲಿ ಯಾವುದೇ ತರದ ನೆಗೆಟಿವ್ ಇಲ್ಲ. ನಿಮಗೆ ಆರ ಏನಿದೆ ಶುದ್ಧವಾಗಿದೆ. ಆರ ಏನಿದೆ ಅದು ಶುದ್ಧವಾಗಿರೋದ್ರಿಂದ ನಿಮ್ ಮನ್ಸಿಗೆ ಏನಂತು ಸಂತೋಷ ಆಯ್ತು, ಖುಷಿ ಆಯ್ತು, ಒಂದು ವಾತಾವರಣನ ಫೀಲ್ ಮಾಡುವಂತ ಸಾಮರ್ಥ್ಯ ಬಂತು. ಒಂಥರ ಹೇಗಪ್ಪ ಅಂದ್ರೆ ಯಾವುದೇ ತರದ ಆಲೋಚನೆ ಬೇರೆ ಯಾವುದೇ ತರ ಆಲೋಚನೆಗಳು ಇರಲ್ಲ. ಅದೇ ನಿಮ್ಮ ಆರ ಕೆಟ್ಟ ಹೋಗಿತ್ತು ಅಂದ್ರೆ ಹೇಗಿರ್ತೀರಾ? ಯಾರಾದ್ರೂ ಎದುರಿಗೆ ಬಂದ್ ಮಾತಾಡ್ಸ್ತಾ ಇದ್ರ ಕಿರಿಕಿರಿ ಅನ್ಸ್ತಾ ಇರುತ್ತೆ. ಅವ್ರ ಕೂಡ ಗುದ್ದೇಳ, ಅವ್ರ ಕೂಡ ಜಗಳ ಮಾಡ್ಲ, ಅವ್ರಿಗೆ ಏನ್ ಅನ್ಲ ಅಂತ ಹೇಳಿ. ಅಥವಾ ಒತ್ತಡಗಳು ಜಾಸ್ತಿ ಇರುತ್ತೆ, ಅಥವಾ ಭಯ ಅನಿಸ್ತಾ ಇರುತ್ತೆ, ಚಿಂತೆಗಳು ಜಾಸ್ತಿ, ನಿದ್ದೆ ಮಾಡಕ್ ಆಗದೆ ಇರುವಂತದ್ದು, ಸುಸ್ತು ಅನ್ಸ್ತಾ ಇರೋದು, ಒಂಥರ ಬಾಡಿ ಪೇನ್ ಅನ್ಸ್ತಾ ಇರೋದು. ಈ ರೀತಿ ಇದ್ದಾಗ ಏನಾಗುತ್ತೆ, ನಿಮ್ಮ ಆರ ಕೆಟ್ಟೋಗಿದೆ, ಅಲ್ಲಿ ನೆಗೆಟಿವ್ ಆಗಿದೆ. ಅದು ನೆಗೆಟಿವ್ ಹೇಗಾಯ್ತು? ನಾವು ಒಂದು ಜಾಗಕ್ಕೆ ಹೋಗಿರ್ತೀವಿ. ಇವಾಗ ಮುಖ್ಯವಾಗಿ ಒಂದು ಮನೇಲಿ ಸಾವಾಗಿದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಅಲ್ಲಿ ಸಾವಾಗಿರುವಂತಹ ಮನೆ ಪೂರ್ತಿ ನೆಗೆಟಿವ್ ಆಗಿರುತ್ತೆ. ನಾವು ಆಧ್ಯಾತ್ಮಿಕ ವ್ಯಕ್ತಿಗಳು. ಓಕೆನಾ? ನಾವು ಒಂದು ಸ್ಪಿರಿಚುವಲ್ ಜರ್ನಿ ಇರುವಂತಹ ವ್ಯಕ್ತಿಗಳು ಏನ್ ಮಾಡ್ತೀವಿ, ನಮ್ಮ ಬ್ರಾಸ್ಲೈಟ್ ಆಗಿರ್ಬೋದು, ನಮ್ಮ ಕ್ರಿಸ್ಟಲ್ಗಳು ಇರ್ತ, ಆ ಕ್ರಿಸ್ಟಲ್ಗಳು ಹಾಕೊಂಡು ಹೋಗಂಗಿಲ್ಲ. ಆಮೇಲೆ ನಾವು ಅಲ್ಲಿ ಎಲ್ಲರೂ ಹೇಗಿರ್ತಾರೋ ಅದೇ ರೀತಿನೇ ಇರ್ತೀವಿ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಏನಿದೆ, ನಮ್ಮ ಬಾಡಿ ಏನಾಗಿರುತ್ತೆ, ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ, ಬೇಗ ಅಟ್ರಾಕ್ಟ್ ಮಾಡುತ್ತೆ. ನಮ್ಮ ಆರ ಅಲ್ಲಿ ಏನಾಗುತ್ತೆ, ಕಟ್ ಆಗಿಬಿಡುತ್ತೆ. ನಮ್ಮ ಆರ ಅಲ್ಲಿ ಕಟ್ ಆದ್ಮೇಲೆ ಅದೇನಾಗುತ್ತೆ, ಅದನ್ನ ಕೂಡ್ಕೋಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಎಷ್ಟೆಲ್ಲಾ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಅದರದ್ದೇ ಆದಂತಹ ರೆಮಿಡೀಸ್ ಇರುತ್ತೆ, ಅಥವಾ ಅದರದ್ದೇ ಆದಂತಹ ಕ್ಲೆನ್ಸಿಂಗ್ ಇರುತ್ತೆ. ಅದನ್ನೆಲ್ಲ ನಾವು ಮಾಡ್ಕೊಂಡ ನಂತರ ಏನಾಗುತ್ತೆ, ಮತ್ತೆ ಆ ಫೀಲ್ ಮತ್ತೆ ನಮಗೆ ಖುಷಿ ಕೊಡುತ್ತೆ. ಅಂದ್ರೆ ಆ ಆರ ಕಟ್ಟಾಗಿರೋದು ಏನಾಗುತ್ತೆ, ಮತ್ತೆ ಹೊಸದಾಗಿ ಬೆಳ್ಕೊಳುತ್ತೆ, ಹೊಸದಾಗಿ ಇದಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಓಕೆನಾ? ಅದು ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಏನೆಲ್ಲ ಮಾಡ್ಬೇಕು? ಈಗ ಜಸ್ಟ್ ನಾವು ಶವ ಆಗಿರುವಂತ ಮನೆಗೆ ಅಂತ ಹೇಳಿದ್ವಿ ಅಷ್ಟೇ. ಈಗ ನೆಕ್ಸ್ಟ್ ಇನ್ನು ಒಂದು ವಿಚಾರ ಹೇಳ್ತೀನಿ. ನಮ್ಮ ಮನೆಗೆ ಅಥವಾ ನೀವೇ ಆಗಿರ್ಬೋದು, ಅಥವಾ ಬೇರೆ ವ್ಯಕ್ತಿನೇ ಆಗಿರ್ಬೋದು. ಇವಾಗ ನಂದು ಉದಾಹರಣೆನೇ ಹೇಳ್ತೀನಿ. ನಾನು ಯಾರ್ದೋ ಮನೆಗೆ ಹೋಗಿರ್ತೀನಿ. ನಾನು ಹೋದಾಗ ಅಲ್ಲಿ ನೀರ್ ಕುಡಿಬೇಕು ಅನ್ಸುತ್ತೆ. ಅಂದ್ರೆ ನೀರ್ ಬಾಯಾರಿಕೆ ಆಗಿತ್ತು, ಬಟ್ ಅಲ್ಲಿ ನೀರ್ ಕುಡಿಬೇಕು, ಕೇಳಕ್ ಆಗ್ತಿಲ್ಲ, ಅಲ್ಲಿ ನಿಲ್ಲಕ್ಕೂ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮನೆಯಲ್ಲಿರುವಂತಹ ನೆಗೆಟಿವ್ ಏನಿದೆ ನನ್ನನ್ನ ಅಲ್ಲಿ ಬಿಟ್ಕೋತಾ ಇಲ್ಲ. ಮೊದ್ಲು ಆ ಕಡೆಯಿಂದ ದೂರ ಕಳಿಸ್ಬೇಕದು. ನನ್ನ ಆರ ಏನ್ ಮಾಡುತ್ತೆ, ಅದರಿಂದ ಆ ಮನೆಯಿಂದ ಹೊರ ಕರ್ಕೊಂಬರಕ್ ಪ್ರಯತ್ನ ಮಾಡುತ್ತೆ. ಓಕೆನಾ? ನೆಗೆಟಿವ್ ಎಲ್ಲಿರುತ್ತೋ ಅಲ್ಲಿ ನಮಗೆ ಇರಕ್ ಇಷ್ಟ ಆಗಲ್ಲ. ಅದು ನಮ್ಮ ಆರ ಏನಿದೆ ಅಲ್ಲಿ ನಮ್ಮನ್ನ ಇರೋದಕ್ಕೆ ಬಿಡೋದಿಲ್ಲ. ಬರಲಿ. ಕಂಟಿನ್ಯೂ. ಸಾರಿ. ಅದು ಆರ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಮ್ಮ ಸರೌಂಡಿಂಗ್ ಆಗಿರ್ಬೋದು, ಅಲ್ಲಿ ನೆಗೆಟಿವ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ನಮ್ಮನ್ನ ಒಂದು ಸೆಕೆಂಡು ಸಹಿತ ನಿಲ್ಲೋದಕ್ಕೆ ಇಷ್ಟಪಡಲ್ಲ. ಆ ಎದುರಿಗಿರುವಂತಹ ವ್ಯಕ್ತಿನೂ ಸಹಿತ ನಮ್ ಜೊತೆ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ವ್ಯಕ್ತಿ ಹತ್ರಗೆ ಅವ್ರ ಆರ ಏನಾದ್ರು ಕೆಟ್ಟಿತ್ತು ಅಂತ ಹೇಳಿದ್ರೆ ಅವ್ರ ಜೊತೆ ನಮಿಗೂ ಮಾತಾಡಕ್ಕೆ
ಒಂದ್ ಹಿಂಗಂದ್ರೆ ಅವ್ರ ಮೊದ್ಲೇ ಇಲ್ಲಿಂದ ಹೋದ್ರೆ ಸಾಕು ಅನ್ನಂಗ ಆಗುತ್ತೆ. ಆ ರೀತಿ ಎಲ್ಲ ಫೀಲ್ ಆಗುತ್ತೆ. ಮತ್ತೆ ಬಾಡಿ ನಮ್ಮ ಆರ ಏನಾದ್ರು ಕಟ್ಟಾಗಿತ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿನೂ ಸಹಿತ ಅಷ್ಟೇ ಕೆಟ್ಟದಾಗಿರುತ್ತೆ. ಕೋಪ, ಕಿರಿಕಿರಿ, ಒತ್ತಡ, ಡಿಪ್ರೆಷನ್, ಯಾರ ಹತ್ರ ಮಾತಾಡಕ್ ಆಗದೆ ಇರೋದು ಒಂಥರ. ಆಮೇಲೆ ಹೀಗಿನೂ ಆಗ್ಬೋದು. ಇನ್ ಯಾವ ತರಪ್ಪ ಅಂತ ಹೇಳಿದ್ರೆ ನಮ್ಮ ಆರ ಕೆಟ್ಟಿದ್ದಾಗ ನಮ್ಮ ಫೈನಾನ್ಷಿಯಲ್ ಸ್ಟ್ರಗಲ್ ತುಂಬಾನೇ ಇರುತ್ತೆ. ಓಕೆನಾ. ಈಗ ನಾವು ಯಾವ್ದೋ ಒಂದು ಕೆಲ್ಸದ ಮೇಲೆ ನಾವು ಹೋಗಿರ್ತೀವಿ ಅಂತ ತಿಳ್ಕೊಳ್ಳಿ, ಅಲ್ಲಿ ಸಹಿತ ಅಡೆತಡೆಗಳು ಸಹಿತ ಬಂದಿರುತ್ತೆ. ಆಗುವಂತಹ ಕೆಲ್ಸನೂ ಸಹಿತ ಅಲ್ಲಿ ಕಟ್ ಆಗಿರುತ್ತೆ. ಅದು ಆಗದೆ ಇರೋಂಗೆ ನಾವು ಮತ್ತೆ ವಾಪಸ್ ಮನೆಗೆ ಬರುವಂತದ್ದು ಆಗಿರುತ್ತೆ. ನಮ್ಮ ಆರ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿದ್ರೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ನಾವು ಪ್ರತಿನಿತ್ಯ ನಾವು ಜೀವನ ಮಾಡ್ತಾ ಇರೋದೇ ಆ ಆರ ಜೊತೆ. ಆ ಆರ ನಾವ್ ಎಷ್ಟು ಸ್ಟ್ರಾಂಗ್ ಮಾಡ್ಕೊಂತೀವಿ ಪ್ರತಿಯೊಬ್ರು. ಆದ್ರೆ ಗೊತ್ತಿರಲ್ಲ ಜನಗಳಿಗೆ, ಈಗ ನಮ್ಮ ಈ ತರ ಇರ್ಬೇಕು, ಹೀಗಿರ್ಬೇಕು. ಆದ್ರೆ ಗೊತ್ತಿಲ್ದೇನೆ ಹಳೆ ಕಾಲದ ಮನುಷ್ಯರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬಾಡಿಗೆ ಎಣ್ಣೆ ನೀರು ಮಾಡ್ತಿದ್ರಂತೆ. ಓಕೆನಾ. ಎಣ್ಣೆ ನೀರು ಮಾಡೋದ್ರಿಂದ ಅವ್ರಿಗೆ ಗೊತ್ತಿಲ್ಲ, ಒಟ್ನಲ್ಲಿ ಆ ಎಣ್ಣೆ ನೀರಿನ ಸ್ನಾನ ಮಾಡೋದ್ರಿಂದ ಏನಾಗ್ತಿತ್ತು ಅಂದ್ರೆ ಅವ್ರ ಆರ ಅಷ್ಟು ಪವರ್ಫುಲ್ ಆಗಿರೋದಂತೆ. ಅವ್ರು ಎಷ್ಟು ಆರೋಗ್ಯವಾಗಿರ್ತಿದ್ರು, ಅವ್ರು ಎಷ್ಟೆಲ್ಲಾ ಗಟ್ಟಿಯಾಗಿ ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಮನೆಯಲ್ಲಿ ಇರುವಂತ ವಾತಾವರಣದಿಂದ ಇರ್ಬೋದು, ಪ್ರತಿಯೊಂದ್ರಲ್ಲೂ ಅವರು ತುಂಬಾನೇ ಚೆನ್ನಾಗಿ ಫೀಲ್ ಮಾಡ್ತಿದ್ರು. ಬಟ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ಹೇಳಿ ನಮ್ದು? ಇವತ್ತಿನ ಪರಿಸ್ಥಿತಿ ಹೇಗಿದೆಪ್ಪ ಅಂತ ಹೇಳಿ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಮನೇಲೆ. ಓಕೆನಾ. ಯಾಕೆಂದ್ರೆ ನಾವಷ್ಟು ನಮ್ಮ ಥಾಟ್ಸ್ ಇಂದನೂ ಸಹಿತ ನಮ್ಮ ಆರ ಕಟ್ ಆಗುತ್ತೆ. ನಾವು ಏನ್ ಮಾತಾಡ್ತೀವಿ, ಈಗ ನಾವು ಒಳ್ಳೇದನ್ನ ಮಾತಾಡಿದ್ರೆ ಒಳ್ಳೇದಾಗಿ ಇರುತ್ತೆ, ಪಾಸಿಟಿವ್ ಆಗಿ ಇರುತ್ತೆ. ಓಕೆನಾ. ಅಲ್ಲಿ ಮಾತಾಡುವಂತ ಧಾಟಿ ಸಹಿತ ಕೇವಲವಾಗಿ ಬೇರೆಯವ್ರ ಬಗ್ಗೆ ಗಾಸಿಪ್ ಮಾತಾಡೋದ್ರಿಂದಾಗಿ, ಬೇರೆ ಏನಾದ್ರು ಮಾತಾಡೋದು, ಅಲ್ಲಿ ನಮ್ಮ ಶಕ್ತಿನ ಕಳ್ಕೊತಾ ಇರ್ತೀವಿ. ಶಕ್ತಿ ಅಂದ್ರೆ ನಮ್ಮ ಆರ. ಓಕೆನಾ. ಇಲ್ಲಿ ಇನ್ನೂ ಒಂದ್ ಏನ್ ಹೇಳ್ಬೋದಪ್ಪ ಅಂದ್ರೆ, ಜನರು ಅಂದ್ರೆ ನಮ್ಮ ಆರ ಸಮೃದ್ಧಿ, ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತಂತೆ. ನಮ್ದು ಅಂದ್ರೆ ಸಮೃದ್ಧಿಯಿಂದ ತುಂಬಿರುತ್ತಂತೆ ನಮ್ದು ಆರ. ನಮ್ಮನ್ನ ಆಕರ್ಷಣೆ, ಈಗ ನಾ ಮ್ಯಾಗ್ನೆಟ್ ಅಂತ ಹೇಳಿದ್ವಿಲ್ಲ, ಯಾವ್ದಕ್ ಹೇಳಿದ್ವಿ? ಮ್ಯಾಗ್ನೆಟ್ ಅಂದ್ರೆ ನಮ್ಮನ್ನ ಬಂದ್ ಹಿಡ್ಕೊಳ್ಳೋದಲ್ವಾ? ಅದು ಬಂದು ನಮ್ಮನ್ನೇನು ಹಿಡ್ಕೊಂತ ಇಲ್ಲ, ನಮ್ಮ ಎನರ್ಜಿ ಅದು, ನಮ್ಮ ಶಕ್ತಿ ಅದು, ನಾವು ಆಕರ್ಷಣೆ ಮಾಡುವಂತದ್ದು ಅದು. ಓಕೆನಾ. ಇಲ್ಲಿ ಆರಾದಲ್ಲಿ ಸಹಿತ ಕಲರ್ಸ್ಗಳಿದೆ. ಓಕೆನಾ. ಇಲ್ಲಿ ಆರಾದಲ್ಲಿ ಸಹಿತ ಪ್ರತಿ ಒಂದೊಂದು ಕಲರ್ನ ನಾವು ನೋಡ್ಬೋದು. ಇವತ್ತು ರೆಡ್ ಕಲರ್ ಇತ್ತು ಅಂತ ಹೇಳಿದ್ರೆ ನಮ್ ಫೀಲ್ ಹೇಗಿರುತ್ತೆ? ಶಕ್ತಿ, ಒಂಥರ ಧೈರ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಓಕೆನಾ. ನಮ್ಮ ಆರ ರೆಡ್ ಕಲರ್ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಭಯ ಅನ್ನೋದೇ ಇರೋದಿಲ್ಲ, ಒಂದು ಧೈರ್ಯವಾಗಿರುತ್ತೆ, ಒಂದು ಆತ್ಮವಿಶ್ವಾಸವನ್ನ ತುಂಬಿರುತ್ತಂತೆ. ಅದೇ ಕಿತ್ತಳೆ ಅಂದ್ರೆ ಆರೆಂಜ್ ಕಲರ್ ಇತ್ತು ಅಂತ ಹೇಳಿದ್ರೆ ಏನಿರುತ್ತೆ? ಸೃಜನಶೀಲತೆ, ಉತ್ಸಾಹ. ನಾವು ಕೆಲಸ ಮಾಡೋದ್ರಲ್ಲಿ ನಾವು ಉತ್ಸಾಹವನ್ನ ತೋರಿಸೋದು. ಓಕೆನಾ. ನಮ್ಮಲ್ಲೇ ನಮಗೆ ತಿಳಿಯದಂತೆ ಅಷ್ಟು ಕಲರ್ಗಳನ್ನ ನಾವು ಎಲ್ಲಿ ನೋಡ್ತೀವಪ್ಪ ಅಂತ ಹೇಳಿದ್ರೆ ನಾವು ರೇಖಿ ಒಳಗೆ ನೋಡ್ತೀವಿ. ಆ ರೇಖಿ ಒಳಗೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಅಲ್ಲಿವರೆಗೂ ಹೋದ್ವಿ ಅಂದ್ರೆ ಪ್ರತಿ ಒಂದು ಆರನ್ನ ನಾವು ಹೇಗೆ ಪರೀಕ್ಷೆ ಮಾಡೋದು ಅನ್ನೋದನ್ನು ಸಹಿತ ನಾವಲ್ಲಿ ನೋಡ್ತೀವಿ. ಅದು ನಮಗೆ ಕಾಣುತ್ತೆ. ನಮ್ಮ ಆರ ಏನಿರುತ್ತಲ್ಲ, ನಮ್ಮ ಆರನ್ನ ನಾವು ಪರೀಕ್ಷೆ ಮಾಡಿದಾಗ ನಮಗೆ ಕಾಣುತ್ತೆ, ಅದು ನಮಗೆ ಇದೇ ಕಲರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟ್ ಹಳದಿ ಕಲರ್ ಇರುತ್ತೆ. ಒಂಥರ ಸಂತೋಷವಾದಂತ ಫೀಲ್ ಇರುತ್ತೆ, ಏನೋ ಒಂಥರ ಚುರುಕುತನ, ಬುದ್ಧಿವಂತಿಕೆ, ಯಾರಿಗೂ ಬೇಂದ್ರು ಅವ್ರಿಗೆ ಮೋಟಿವೇಶನ್ ಕೊಡ್ತಾ ಇರೋದು, ಅವರಿಗೆ ನಮ್ಮದೇ ಆದಂತ ಅನುಭವಗಳನ್ನ ಹೇಳ್ತಾ ಹೋಗೋದು. ಈ ರೀತಿ ಇದ್ದಾಗ ಹಳದಿ ಆರ ಇರುತ್ತಂತೆ. ಅಂದ್ರೆ ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತಂತೆ ನಮ್ಮ ಆರ ಚೇಂಜ್ ಆಗ್ತಾ ಇದ್ದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ವರ್ತನೆಗಳು, ನಮ್ಮ ಥಾಟ್ಸ್ಗಳು, ನಮ್ಮ ಮಾನಸಿಕವಾದಂತಹ ಭಾವನೆಗಳು ಸಹಿತ ಪ್ರತಿ ದಿನನು, ಪ್ರತಿ ಕ್ಷಣನು, ಪ್ರತಿ ಸೆಕೆಂಡು ಚೇಂಜ್ ಆಗ್ತಾ ಹೋಗುತ್ತಂತೆ. ಈಗಿದ್ ಮನುಷ್ಯ ಹೀಗಿರಲ್ಲ ಅಂತ ಹೇಳ್ತಾರೆ. ಈಗ ಒಂದ್ ಕ್ಷಣದಲ್ಲಿ ಮಾತಾಡಿದಿರಂತ ವ್ಯಕ್ತಿ ಇನ್ನೊಂದ್ಸರಿ ಅಲ್ಲೇ ಚೇಂಜ್ ಆಗಿರ್ತಾನೆ ಅಂತ ಹೇಳ್ತಾರೆ. ಹೌದಾ? ಕೇಳಿದಿರಲ್ವಾ? ಹಾಗೆ ನಮ್ ಆರ ಅದು ಚೇಂಜ್ ಆಗಿರುತ್ತಂತೆ. ನಮ್ಮ ಆರ ಏನಾಗಿರುತ್ತೆ? ಚೇಂಜ್ ಆಗಿರುತ್ತಂತೆ. ಇಲ್ಲಿ ಹಸಿರು ಅಂದ್ರೆ ಗ್ರೀನ್ ಏನ್ ಹೇಳುತ್ತಪ್ಪ ಅಂದ್ರೆ ಪ್ರೀತಿ. ಈಗ ಪ್ರೀತಿ, ಒಬ್ರಿಗೊಬ್ರು ತುಂಬಾ ಪ್ರೀತಿಯಿಂದ ಇದ್ರು, ಅನ್ಯೋನ್ಯತೆಯಿಂದ ಇದ್ರು ಅಂತ ಹೇಳಿದ್ರೆ ಅವರಿಬ್ಬರ ಬಾಂಡಿಂಗ್ ಅಂದ್ರೆ ಬಾಂಡಿಂಗ್ ಅಂತ ಹೇಳ್ತೀವಲ್ಲ, ಅವರಿಬ್ಬರ ಶಕ್ತಿ ಏನಿರುತ್ತೆ, ಆ ಎನರ್ಜಿ ಈಕ್ವಲ್ ಆಗಿರುತ್ತಂತೆ. ಅವರಿಬ್ಬರ ಎನರ್ಜಿ ಈಕ್ವಲ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಬ್ಬರ ಮಧ್ಯೆ ಇರುವಂತಹ ಭಾವನೆಗಳು, ಪ್ರೀತಿ, ಎಮೋಷನ್, ಅವರಿಬ್ರು ಒಬ್ರಿಗೊಬ್ರು ಹಂಚ್ಕೊಳ್ತಾರೆ.
ಮನೇಲಾದ್ರೂ ಅಷ್ಟೇ, ಮತ್ತೆ ಹೊರಗಡೆ ಆದ್ರೂ ಅಷ್ಟೇ, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ಸಂಬಂಧಗಳಲ್ಲಾಗಿರ್ಬೋದು, ಈ ರೀತಿ ನಮ್ಮ ಆಹಾರನ ಹೇಗೆ ಇಟ್ಕೋಬೇಕು ಅಂದ್ರೆ ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ಗ್ರೀನ್ ಕಲರ್ ಇತ್ತು ಅಂತ ಹೇಳಿದ್ರೆ ನಿಮ್ಮಿಬ್ಬರ ಮಧ್ಯೆನ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಅದೇ ಬಾಂಡಿಂಗ್ ತದ್ವಿರುದ್ಧ ಆಯ್ತು, ರೆಡ್ ಇತ್ತು ಇದು ಗ್ರೀನ್ ಇತ್ತು ಅಂತ ಹೇಳಿದ್ರೆ ಏನಾಗತ್ತೆ ಹೇಳ್ರಿ? ಉಲ್ಟಾ ಆಗುತ್ತೆ. ಇಬ್ರು ಹೊಡೆದಾಡ್ಬೇಕಾಗತ್ತೆ, ಗುದ್ದಾಡೋದು, ಜಗಳ ಮಾಡೋದು, ಒಬ್ರಿಗೊಬ್ರು ಸಮಾಧಾನನೇ ಇರಲ್ಲ. ಮಾನಸಿಕವಾಗಿ ಒಂಥರ ಏನೋ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಈ ರೀತಿಯಾಗಿ ಸಹಿತ ಅನುಭವಿಸ್ತಾರೆ. ಇಲ್ಲಿ ಬ್ಲೂ ಕಲರ್ ಶಾಂತಿ. ಬ್ಲೂ ಕಲರ್ ಇತ್ತು ಅಂತ ಹೇಳಿದ್ರೆ ಯಾರು ಬೇಡ ನಮಗೆ, ಆರಾಮ ಕೂತ್ಕೊಳ್ಳೋಣಪ್ಪ, ನೆಮ್ಮದಿಯಾಗಿರೋಣ, ಸಾಕು ಈ ಹೊಡೆದಾಟ ಬಡದಾಟ, ಈ ಜವಾಬ್ದಾರಿ ಏನು ಬೇಡ, ಸದ್ಯದ ಮಟ್ಟಿಗೆ ನಾನು ಕೂಲಾಗಿರ್ಬೇಕು ಅನ್ಸುತ್ತಲ್ವಾ? ಹಾಗಾಗ್ಲ ಕೆಲಸ ಮಾಡಿ ಬಂದಿರ್ತೀವಿ, ಇಡೀ ದಿನ ಕೆಲಸ ಮಾಡಿ ಬಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಇರೋದಕ್ಕೆ ನಾವು ಏನೋ ಒಂದು ಟ್ರೈ ಮಾಡ್ತೀವಿ. ಯಾರಾದ್ರು ಬಂದ್ರು ಅಂದ್ರೆ ನೀವು ಹೋಗ್ರಪ್ಪ ಆ ಕಡೆ, ನಾನು ಕೂರ್ಬೇಕು, ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂರ್ಬೇಕು ಅಂತ ಮನಸ್ಸು ಅನ್ಸುತ್ತೆ ಅಲ್ವಾ? ಹೀಗೆ. ಅದೇ ವೈಲೆಟ್ ಇತ್ತು ಅಂತ ಹೇಳಿದ್ರೆ ಏನಿರುತ್ತೆ? ಆಧ್ಯಾತ್ಮಿಕತೆ. ಅಂದ್ರೆ ಸರ್ಚ್ ಮಾಡ್ತಿರ್ತೀವಿ ಮೊಬೈಲಲ್ಲಿ ಆಧ್ಯಾತ್ಮಿಕವಾಗಿ, ಆಮೇಲೆ ಏನೋ ಒಂದು ಮೆಡಿಟೇಷನ್ ಮಾಡೋದ್ರಲ್ಲಿ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಏನಾದ್ರೂ ತಿಳ್ಕೊಬೇಕು ಅನ್ನೋದ್ರವಾಗಿ ಆ ರೀತಿ ಇದ್ದಾಗ ವೈಲೆಟ್ ಕಲರ್ ಇರುತ್ತೆ. ಈಗ ನಾವೆಲ್ಲರೂ ವೈಲೆಟ್ ಕಲರ್ ಅಲ್ಲಿ ಇದೀವಿ, ಅದಕ್ಕೆ ನಾವು ಅಷ್ಟ್ರು ಸರ್ಚ್ ಮಾಡ್ತಾ ಇದೀವಿ. ಓಕೆನಾ? ನಗ್ರಿ, ಆರಾಮಾಗಿ ಕೂತ್ಬಿಟ್ರೆ ಓಕೆನಾ? ವೈಲೆಟ್ ಕಲರ್ ಕರೆಕ್ಟಾ? ನಾವು ಸರ್ಚ್ ಮಾಡ್ತಾ ಇದ್ದೀವಿ ತಾನೆ ಈಗ? ಹೌದು ಹೌದು ಮೇಡಮ್. ನಾವು ಪ್ರತಿದಿನಾನು ಏನೋ ಸಿಗುತ್ತೆ ಇದ್ರೊಳಗೆ, ನಾವು ಹುಡುಕ್ಬೇಕು, ಇದ್ರೊಳಗೆ ಇನ್ನು ಏನೋ ಇದೆ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೀರಾ ತಾನೆ? ಖಂಡಿತವಾಗ್ಲು. ಹೌದು madam. ಅದೇ ನಾ ಹೇಳಿದ್ನಲ್ಲ, ಗ್ರೂಪ್ ಅಲ್ಲಿ ಒಂದು ಅಫರ್ಮೇಶನ್ ಹಾಕಿದ್ವಿ, ಓ ಇದ್ರಲ್ಲಿ ಏನೋ ಇದೆ ಅಂತ ಹೇಳೋದು, ನಾವ್ ಅದನ್ನ ಆಕ್ಟಿವಿಟಿ, ಹೌದು ಅದ್ರಲ್ಲಿ ಇದೆ ಅನ್ನೋದು ಪವರ್ಫುಲ್ ಶಕ್ತಿನೇ ಇದೆ. ಗೊತ್ತಿಲ್ಲದೆ ಇರೋದು ನಮಗೆ ಇವಾಗ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಬ್ರಹ್ಮಾಂಡ ನಮಗೆ ತಿಳಿಸ್ಕೊಡ್ತಾ ಇದೆ ಅದನ್ನ. ಓಕೆನಾ? ಅದು ನೆಕ್ಸ್ಟ್ ಚಾಪ್ಟರ್. ಓಕೆ, ಇದು ವೈಟ್ ಏನಪ್ಪಾ ಅಂತ ಹೇಳಿದ್ರೆ ಶುದ್ಧತೆ, ಒಂದು ದೈವಿಕ ಶಕ್ತಿ. ನಾವ್ ಹೇಳ್ತೇವಲ್ಲ, ಪ್ರಾರ್ಥನೆ ಮಾಡೋದು, ಒಂದು ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ಯಾವ್ದಾದ್ರು ಗುರುಗಳು ಕಾಣ್ಟ್ರೆ ಗುರುಗಳ ಹತ್ರ ಹೋಗೋದು, ಅಥವಾ ದೇವ್ರದ್ದು ನಾಮ ಪಠಣೆ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಆಕ್ಟಿವಿಟೀಸ್ ನ ನಾವು ಮಾಡ್ತೀವಿ. ಓಕೆನಾ? ಅದೇ ಇದು ವಿರುದ್ಧ ಹೋಗಿ ಹಾರರ್ ಮೂವಿ ನೋಡೋದು, ಯಾವ್ದು ಬೇಡ ಅಂತ. ಅಲ್ಲ, ದೈವಿಕ ಶಕ್ತಿ ವೈಟ್ ಇತ್ತಂದ್ರೆ ಬ್ಲಾಕ್ ಆಗಿ ಹಾರರ್ ಮೂವಿ ನೋಡೋದು, ನೆಗೆಟಿವ್ ಥಾಟ್ಸ್, ಬ್ಲಾಕ್ ಮ್ಯಾಜಿಕ್, ಈ ರೀತಿ ನಮ್ಮ ಹೌದು ಥಾಟ್ಸ್ ಹೌದು. ಹೇಗಿರುತ್ತೆ ಈ ರೀತಿಯಾಗಿರುತ್ತೆ. ಓಕೆನಾ? ಇಲ್ಲಿ ನಮ್ಮ ಆಹಾರನ ನಾವು ಹೇಗೆ ಶುದ್ಧಗೊಳಿಸ್ಬೇಕು ನಾನ್ ನಿಮಗೆ ಹೇಳುದು ಒಂದು. ಇಲ್ಲಿ ಗೊತ್ತಿರ್ಬೋದು ಅಂದ್ರೆ ಇಲ್ಲಿ ಯಾವ ರೀತಿ ರೇಖಿ ಗೊತ್ತಿದ್ದವರಿಗೆ ಅದು ಆಹಾರನ ಹೇಗೆ ಕ್ಲೆನ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಓಕೆನಾ? ಇಲ್ಲಿ ನಾನ್ ನಿಮಗೆ ಹೇಳ್ಕೊಡ್ತಾ ಇರೋದೇನಪ್ಪ, ಜಸ್ಟ್ ಸಾಧಾರಣ ಹೇಳ್ಕೊಡ್ತೀನಿ. ಓಕೆನಾ? ಇವಾಗ ನಿಮಗೆ ಒಂದು ಆಕ್ಟಿವಿಟಿ. ಓಕೆನಾ? ನೀವು ಅಷ್ಟು ನಿಮ್ಮ ಕೈಗಳನ್ನ ಸರಿಯಾಗಿ ಉಜ್ಜಿ, ಒಂದು 3 ನಿಮಿಷ ಉಜ್ಜಿ. ನಿಮ್ಮ ಆಹಾರನ ಕ್ಲೆನ್ಸ್ ಮಾಡ್ಕೋಬೇಕು ಅಂದ್ರೆ ಪ್ರತಿದಿನಾನು. ಓಕೆನಾ? ಉಜ್ಜಿ, ಚೆನ್ನಾಗಿ ಉಜ್ಜಿ. ಈಗ ಎರಡು ಈ ಕೈ ಮಾಡಿ, ಹೀಗ್ ಮಾಡಿ. ನಿಮ್ಮಲ್ಲಿ ಒಂದು ಶಕ್ತಿ ಗೊತ್ತಾಗುತ್ತೆ ನೋಡಿ, ಕೈ ಎಲ್ಲ ಫುಲ್ ಎಳಿತಾ ಇದೆ. ಓಕೆನಾ? ಅದನ್ನ ಈ ರೀತಿ ಎನರ್ಜಿ ಬಾಲ್ ತರ ಮಾಡಿ. ಓಕೆನಾ? ಇಷ್ಟು ಬಾಲ್ ಇದೆ ಅಲ್ವಾ? ಈಗ ಅದನ್ನ ಎಳೆದ್ರೆ ನಮ್ಮ ಆರ ಎಲ್ಲಿವರೆಗೂ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಇದೊಂದೇ ತೋರಿಸ್ತೀನಿ ನಮ್ಮ ಆರ, ಅದು ನಮ್ ಕೈ ಹಿಂಗ್ ಅಂದಾಗ ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನ ನೋಡಿ.
ಅದು ಕೈ ಸೆಳಿಬೇಕು, ಮುಂದೆ ಬರುತ್ತೆ ನೋಡಿ. ಒಂದು ತುಂಬಾ ದೂರ ಹೋಗ್ತಾ ಇದೆ. ಮಾಡಿ, ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ. ಓಕೆನಾ? ಸಾಕು, ಇಷ್ಟೇ ಮಾಡಿ. ಈ ಎನರ್ಜಿ ಬಾಲ್ ಏನಿದೆ ಹೀಗ್ ತಗೊಳ್ಳಿ. ಹೀಗ್ ತಗೊಂಡು ನಿಮ್ಮ ಕೈ ಇದೆಯಲ್ಲ ಅದನ್ನ ಬಾಡಿಗೆ ಟಚ್ ಮಾಡಬೇಡಿ. ಪೂರ್ತಿ ನಿಮ್ಮ ಬಾಡಿಯಿಂದ ಮೇಲೆ ಹಿಂಗೆ ಇಷ್ಟು ತಗೊಳ್ಳಿ. ಕಾಣ್ತಿದೆಯಲ್ಲ? ಹ, ತಗೊಂಡು ಇದು ಪೂರ್ತಿ ಹಿಂಗೆ ಪೂರ್ತಿ ನಿಮ್ಮ ಬಾಡಿಯಿಂದ ಇದನ್ನ ಕೆಳಗೆ ಅನ್ಕೋತ ಬರ್ರಿ. ಹಿಂಗ್ ಪೂರ್ತಿ ಕೆಳಗೆ ಕಾಲವರೆಗೂ ಪೂರ್ತಿ ಅಂದು ಹಿಂಗ್ ತಳಗ್ ಹಿಂಗ್ ಬಿಡಿ, ಪೂರ್ತಿ ಹಿಂಗ್ ಬಿಡಿ. ಓಕೆನಾ? ಪೂರ್ತಿ ಮತ್ತೆ ಹೀಗೆ ಕೈಯಿನ ಈ ಕಡೆಯಿಂದ 3 ಅದು ಕೆಳಗ್ ಬಿಡಿ. ಅದು ಪೂರ್ತಿ ನಿಮ್ಮ ಆರ ಕೆಳಗಿದೆ ಅಂತ ಇದು ಮಾಡಿ. ಓಕೆನಾ? ಓಕೆ. ಅದನ್ನ ಹಿಂಗ ಪೂರ್ತಿ ಅದ್ ನೆಲ ಮೇಲೆ ಬಿದ್ದಿದೆಲ್ಲ ಅದನ್ನ ತೆಗ್ದು ಹೀಗ್ ತೆಗ್ದು ಹೊರಗ್ ಹಾಕ್ಬೇಕು. ಓಕೆನಾ? ಅದನ್ನ ಹೊರಗ್ ಹಾಕಿ ಬಂದು ಅದು ನಿಮ್ಮ ಡೈಲಿ ರೋಟೀನ್. ಅಂದ್ರೆ ಡೈಲಿ ಈ ರೀತಿ ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಒಂದು ಯಾವತ್ತೂ ಎಲ್ಲಾ ತರದಲ್ಲ ಆಕರ್ಷಣೆ ಏನಿದೆಯಲ್ಲ ಆ ಆರ ಕ್ಲೆನ್ಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು, ನಿಮ್ಮ ಸಕ್ಸಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಹೆಲ್ತ್ ಅಲ್ಲಿ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಪ್ರತಿ ಒಂದು ವಿಚಾರದಲ್ಲಿಯೂ ಸಹಿತ ಒಂದು ಪಾಸಿಟಿವ್ ಎನರ್ಜಿನ ನೀವು ನೋಡ್ತೀರಾ. ಇದನ್ನ ಪ್ರತಿದಿನ ಮಾಡ್ಬೇಕು. ಓಕೆನಾ? ನಿಮ್ಮ ಆರಾನ ಇದು ರೇಖಿ ಒಳಗೆ ಬೇರೆ ತರ ಬರುತ್ತೆ. ಇಲ್ಲಿ ಕೇಸರಿ ಮುದ್ರೆ ಹಿಡಿದು ಇದನ್ನ ಹೊರಗೆ ಹಾಕೋದಿರುತ್ತೆ. ಓಕೆನಾ? ಜಸ್ಟ್ ನಾನು ಇವಾಗ ನಿಮಗೇನ್ ಹೇಳ್ತಾ ಇರೋದು ಅದನ್ನ ತೆಗ್ದು ನೀವು ಹೊರಗೆ ಹಾಕೋದಷ್ಟೇ. ಓಕೆನಾ? ಯಾಕೆಂದ್ರೆ ಇದು ರೇಖಿ ಒಳಗೆ ನಿಮಗೆ ರೇಖಿಯಿಂದ ಹೊರಗಿದ್ದೀರಾ, ಹಾಗಾಗಿ ಇದನ್ನ ಜಸ್ಟ್ ನೀವು ತೆಗ್ದು ಹೊರಗೆ ಹಾಕುವಂಥದ್ದು. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಪ್ರತಿ ದಿನನು ನೀವು ಸಾಲ್ಟ್ ಬಾತ್ ಮಾಡೋದ್ರಿಂದ ನಿಮ್ಮ ಆರಾನ ಕ್ಲೆನ್ಸ್ ಮಾಡ್ಬೋದು ಪ್ರತಿ ದಿನನು. ಓಕೆನಾ? ಇದು ಸಾಲ್ಟ್ ಬಾತ್ ಮಾಡೋದ್ರಿಂದ ನಿಮ್ಮ ಆರಾನ ನೀವು ತುಂಬಾ ಶುದ್ಧವಾಗಿ ಇಟ್ಕೋಬಹುದು. ಯಾವುದೇ ತರದ ನೆಗೆಟಿವಿಟಿನ, ನಕಾರಾತ್ಮಕ ಶಕ್ತಿ ನಿಮ್ಮ ಹತ್ತಿರನೂ ಸಹಿತ ಸುಳಿದೇ ಇರೋ ತರ ನೀವು ನೋಡ್ಕೋಬಹುದು. ನಿಮ್ಮ ಹೆಲ್ತ್, ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಸಂಬಂಧದಲ್ಲಿ ಪ್ರತಿ ಒಂದು ವಿಚಾರದಲ್ಲಿಯೂ ಸಹಿತ ನೀವು ಒಂದು ಸಕ್ಸಸ್ ಅನ್ನ ಪಡಿತೀರ. ಅಂದ್ರೆ ಪಾಸಿಟಿವ್ ಎನರ್ಜಿನ ಪಡಿತೀರ. ಓಕೆನಾ? ಯಾರೋ ನಮಗ್ ತೊಂದರೆ ಕೊಡ್ತಾ ಇರುವಂತ ವ್ಯಕ್ತಿಗಳು ಸಹಿತ ನಮ್ಮನ್ನ ನೋಡಿ ಪ್ರೀತಿಯಿಂದ ಮಾತಾಡೋದು ಆಗುತ್ತೆ. ಈಗ ಆಫೀಸಲ್ಲಿ ಯಾವ್ದೋ ವ್ಯಕ್ತಿ ನನ್ನನ್ನು ನೋಡಿ ಕಿರಿಕಿರಿ ಮಾಡ್ತಾ ಇದ್ದಾನೆ, ನಮ್ಮ ಬಗ್ಗೆ ಕೇವಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಏನಾಗಿರುತ್ತೆ, ಕೆಟ್ಟೋಗಿರುತ್ತೆ. ಇಬ್ರಿಗೂ ಮ್ಯಾಚ್ ಆಗಲ್ಲ. ಇಬ್ರು ನೀವ್ ಏನ್ ಮಾತಾಡಿದ್ರು ಜಗಳನೇ ಆಗುತ್ತೆ ಹೊರತು ನಿಮ್ಮಿಬ್ರ ಮಧ್ಯೆ ಬಾಂಡಿಂಗ್ ಬರಲ್ಲ. ಬಾಂಡಿಂಗ್ ಅನ್ನೋದಕ್ಕಿಂತ ಒಂದಲ್ಲಿ ಸ್ನೇಹ ಇದು ಬರಲ್ಲ, ಸ್ನೇಹ ಪರ್ವ ಇರೋದಿಲ್ಲ. ಓಕೆನಾ? ಆಗ ನೀವು ನಿಮ್ಮಲ್ಲಿರುವಂತದ್ನ ಅವ್ರದ್ದು ಅಥವಾ ನೀವು ಶುದ್ಧವಾಗಿದ್ರಿ ಅಂದ್ರೆ ನಿಮ್ಮ ಆರ ಶುದ್ಧವಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಅವರು ನಿಮ್ಮ ಜೊತೆ ಜಗಳ ಮಾಡ್ಬೇಕು ಅಂತ ಬಂದ್ರು ಸಹಿತ ಅವರು ನಿಮ್ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರು ನಿಮ್ ಹತ್ರ ಯಾವುದೇ ತರದ ಕೆಟ್ಟದಾಗಿ ನಡ್ಕೊಳ್ಳೋ ರೀತಿನೇ ಇರೋದಿಲ್ಲ. ಓಕೆನಾ? ಈ ರೀತಿ ನಾವು ಮಾಡ್ಬೋದು. ಇನ್ನೊಂದು, ಇದು ನಮ್ಮ ಆರ ಶುದ್ಧೀಕರಣದ್ದಾಯ್ತು. ಇನ್ನೊಂದು ಸಿನ್ನಮನ್ ಪೌಡರ್. ಓಕೆನಾ? ಚಕ್ಕೆ ಪುಡಿ ಅಂತ ಬರುತ್ತೆ. ಅಂದ್ರೆ ಈಗ ನಾವು ಪ್ರತಿದಿನಾನು ಯೂಸ್ ಮಾಡ್ತೀವಲ್ಲ ಆ ಚಕ್ಕೆ ಅಲ್ಲ, ಅದು ಸುರುಳಿ ಇರುತ್ತೆ. ಪೂರ್ತಿ ಅದೇನಿರುತ್ತೆ, ಸುರುಳಿ ಇರುತ್ತೆ, ಅಂದ್ರೆ ಮುಳ್ಳಿರುತ್ತೆ. ಓಕೆನಾ? ನಿಮ್ಮ ಭಾಷೆಯಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ. ಸುರುಳಿ ಇರುತ್ತೆ, ಕೊಳವೆ ಟೈಪ್ ಇರುತ್ತೆ. ಅದನ್ನ ಪ್ರತಿದಿನ ನೀವು ಸ್ನಾನ ಮಾಡೋದ್ರಿಂದ, ಅದ್ರೊಳಗೂ ಸಹಿತ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿ ಏನು ಫೈನಾನ್ಷಿಯಲ್ ವಿಚಾರವಾಗಿ ಏನಾದ್ರು ಸ್ಟ್ರಗಲ್ ಪಡ್ತಾ ಇದ್ರಿ ಅಂತ ಹೇಳಿದ್ರೆ, ಎಲ್ಲೂ ನಮಗೆ ತೊಂದರೆ ಆಗ್ತಾ ಇದೆ, ಸಾಲಗಳು ಮಾಡ್ಕೊಂಡಿರ್ತೀವಿ ಅಥವಾ
ಬೇರೆ ಯಾರೋ ನಮಗೆ ದುಡ್ಡು ಕೊಡ್ಬೇಕಾಗಿರುತ್ತೆ, ಅವ್ರು ಕೊಡದೇ ಇರುವಂತದ್ದಾಗಿರ್ಬೋದು, ಅಥವಾ ಮನೆ ಕಟ್ಟಕ್ಕೆ ಏನಾದ್ರು ನಾವು ಪ್ಲಾನ್ ಮಾಡಿರ್ತೀವಿ, ಅಲ್ಲಿ ನಮಗೆ ಹಣದ ವಿಚಾರವಾಗಿ ಅಡೆತಡೆ ಆಗಿರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಕೆಲ್ಸಕ್ಕೆ ಹೋದಾಗೂ ನಮಗೆ ಹಣದ ಸಮಸ್ಯೆನ ನಾವು ಅನುಭವಿಸಿರ್ತೀವಿ. ಈ ಸಿನ್ಮಾನ್ ಪೌಡರ್ ಇಂದ ನಾವು ಸ್ನಾನ ಮಾಡೋದ್ರಿಂದ ಅಲ್ಲಿರುವಂತ ಎಲ್ಲಾ ಬ್ಲಾಕೇಜ್ನು ಸಹಿತ ಹೊರ ಹಾಕ್ತಿವಿ. ಆ ಬ್ಲಾಕೇಜ್ ಹೊರ ಹೋಯ್ತು ಅಂತ ಹೇಳಿದ್ರೆ ನೀವು ಅನ್ಕೊಂಡಿರುವಂತಹ ಯಾವ್ದೆಲ್ಲಾ ಮೂಲಗಳಿಂದ ಬರ್ಬೇಕಾಗಿದೆಯೋ ಅದೆಲ್ಲದನ್ನು ನೀವು ಪಡ್ಕೊಳ್ತೀರ. ಓಕೆನಾ? ಇದು ನಿಮಗೆ ಇವತ್ತಿನ ದಿನದಲ್ಲಿ ನಿಮಗೆ ರೆಮಿಡೀಸ್, ಇವೆರಡು ನಿಮಗೆ ರೆಮಿಡೀಸ್. ನಿಮ್ಮ ಆರ ಕ್ಲೆನ್ಸ್ ಮಾಡೋದು, ಮತ್ತೆ ನೀವು ಸಮೃದ್ಧಿನ ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಆರ ಶುದ್ಧವಾಗಿರ್ಬೇಕು. ನಿಮ್ಮ ಆರ ಶುದ್ಧವಾಗಿತ್ತು ಅಂದ್ರೆ ಮಾತ್ರ ನೀವು ಇದನ್ನ ನೀವು ಪಡ್ಕೊಳಕ್ ಸಾಧ್ಯ. ಓಕೆನಾ? ಆರನು ಸಹಿತ ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕು. ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದೀವಿ, ಇವಾಗ ನಾವು ಹೊರ ಹೋಗ್ತಾ ಇದೀವಿ, ಆ ಕೆಲಸ ಆಗಿಲ್ಲ ಅಂತ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರುವಂತ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ. ಪ್ರತಿಯೊಂದು ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಅದನ್ನ ನಾವು ಶುದ್ಧ ಮಾಡಕ್ ಆಗಲ್ಲ. ಬಟ್ ನಮ್ಮನ್ನ ನಾವು ಶುದ್ಧ ಮಾಡ್ಕೋಬಹುದಲ್ವಾ? ನಮ್ಮನ್ನ ನಾವು ಶುದ್ಧ ಮಾಡ್ಕೊಂಡು ಹೋದ್ವಿ ಅಂದ್ರೆ ಅದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇದಿಷ್ಟು ನಿಮಗೆ ಆಗದೇ ಇಲ್ಲ, ಒಂದೊಂದ್ ಟೈಮ್ ಆಗುತ್ತೆ, ಆಗೋದೇ ಇಲ್ಲ ಅಂತ ಹೇಳಿದಾಗ ಬ್ಲಾಕ್ ಟರ್ಮಲಿನ್ ಅಂತ ಬರುತ್ತೆ. ಓಕೆನಾ? ಬ್ರಾಸ್ಲೆಟು ಬರುತ್ತೆ, ಮತ್ತೆ ಒಂದು ಈ ರೀತಿಯಾದಂತಹ ಸ್ಟೋನು ಬರುತ್ತೆ. ಈ ಸ್ಟೋನ್ ಅನ್ನ ತಗೊಂಡು ಮನೇಲಿ ನಮ್ಮ ಮನೇಲಿ ಇಟ್ಟಿವಿ ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ ಎಲ್ಲರೂ ಕೂತ್ಕೋತಿರ್ತೀವಲ್ಲ, ಆ ಜಾಗದಲ್ಲಿ ಇಡೋದ್ರಿಂದ ಅಲ್ಲಿ ಎಲ್ಲಾ ನೆಗೆಟಿವ್ನು ಸಹಿತ ಇದು ಹೀರುತ್ತೆ. ಆಮೇಲೆ ಇದನ್ನ 15 ದಿನಕ್ಕೊಮ್ಮೆ, ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಏನ್ ಮಾಡ್ಬೇಕು, ಬೆಳಕಿನ ಇದ್ರಲ್ಲಿ ಇಡ್ಬೇಕು. ಓಕೆನಾ? ಈ ರೀತಿ ಮಾಡೋದ್ರಿಂದನೂ ಸಹಿತ ನಮ್ಮ ಮನೆ ಎನರ್ಜಿನ ನಾವು ಕಾಪಾಡ್ಕೋತೀವಿ, ನಮ್ಮ ಮನೆಯವ್ರನ್ನ ಎಲ್ಲರನ್ನು ಪ್ರೊಟೆಕ್ಟ್ ಮಾಡ್ತೀವಿ, ಮತ್ತೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಹೊರಗೆ ಹೋಗುವಾಗ ಬ್ರಾಸ್ಲೆಟ್ ಅಂತ ಇರುತ್ತೆ, ಬ್ರಾಸ್ಲೆಟ್ ಹಾಕೋದ್ರಿಂದ ನಮ್ಮಲ್ಲಿ ಆ ಕಡೆ ಎಲ್ಲೋ ಇದೆ ಅನ್ಸುತ್ತೆ, ಆ ರೀತಿನೂ ಸಹಿತ ನಾವು ಯೂಸ್ ಮಾಡ್ಬೋದು. ಓಕೆನಾ? ಇದು ಇಷ್ಟ ಆಯ್ತು ಇವತ್ತಿನ. ನಿಮಗೆ ಇದರಲ್ಲಿ ಏನಾದ್ರು ನಿಮಗೆ ರೆಮಿಡೀಸ್ ಬೇಕಿತ್ತು, ಅಥವಾ ನಿಮಗೆ ಇನ್ನು ಏನಾದ್ರು ಹೆಚ್ಚಿನ ವಿಚಾರದಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಕ್ವಶನ್ ಕೇಳ್ಬೋದು. ಆದ್ರೆ ನನ್ನ ಕೈಲಾದಷ್ಟು ನಾನು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ? ಬ್ಲ್ಯಾಕ್ ಟರ್ಮಲಿನ್ ಡಾಲರ್ಸ್ ಸಿಗತ್ತೆ ಮೇಡಮ್ ಇವಾಗ? ಹಾ, ಸಿಗುತ್ತೆ. ಬಟ್ ಅದನ್ನು ಯೂಸ್ ಮಾಡಕ್ ಆಗಲ್ಲ ಮೇಡಮ್. ಡಾಲರ್ ಅದು ಹಾ, ಅದು ಆಗತ್ತೆ, ಯಾಕಂದ್ರೆ ಕೀ ಚೈನ್ ಬೇಕಾದ್ರೂ ಹಾಕೋಬಹುದು ಅದನ್ನ, ಆತರ ಇರುತ್ತೆ. ಅದೇ ಹಾಕೋಬಹುದು. ಹಾಕೊಳ್ಳೋರು ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ ಫುಲ್ ಒಂಥರ ಬ್ಲಾಕ್ ಅನ್ಸುತ್ತಲ್ಲ, ಒಬ್ಬೊಬ್ರು ಇಷ್ಟಪಡ್ತಾರೆ, ಒಬ್ರು ಇಷ್ಟಪಡೋದಿಲ್ಲ. ಯೂಸ್ ಹೌದು. ಮಾಡ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಟರ್ಮಲಿನ್ ಇದನ್ನು ಯೂಸ್ ಬ್ರಾಸ್ಲೆಟ್ ಯೂಸ್ ಮಾಡ್ಬೋದು, ಸ್ಟೋನ್ ಯೂಸ್ ಮಾಡ್ಬೋದು, ಅಥವಾ ಅದು ಟ್ರೀ ಸಿಗುತ್ತೆ, ಬ್ಲಾಕ್ ಟ್ರೀ, ಅದು ಟರ್ಮಲಿನ್ ಹಾ, ಈ ರೀತಿ ಇರುತ್ತೆ. ಓಕೆ ಓಕೆ. ಈ ರೀತಿ ಇರುತ್ತೆ. ಇದು 7 ಚಕ್ರಾಸ್ ಇದೆ, ಬಟ್ ಅದು ಇದೇ ತರಾನೇ ಬ್ಲಾಕ್ ಇರುತ್ತೆ. ಅದನ್ನು ಸಹಿತ ಯೂಸ್ ಮಾಡ್ಬೋದು. ಓಕೆ ಓಕೆ ಮೇಡಮ್, ಇವಾಗ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ನೀರಿದೆಯಲ್ಲ ಎಲ್ಲರ ಹತ್ರ? ಇದೆ ಮೇಡಮ್. ಓಕೆ, ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ 2 ಕೈಗಳನ್ನ ಜೋಡಿಸಿ ನೇರವಾಗಿ ಕುಳಿತುಕೊಳ್ಳಿ. ಎರಡು ಕಾಲುಗಳನ್ನ ಕತ್ತರಿಯಾಗಿ ಜೋಡಿಸಿ
ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಹೊರಗೆ ಬಿಡಿ. ದೀರ್ಘವಾಗಿ ಉಸಿರಾಡಿ ನಿಧಾನವಾಗಿ ಹೊರಗೆ ಬಿಡಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಉಸಿರನ್ನು ಆಳವಾಗಿ ಒಳಗೆ ತೆಗೆದುಕೊಳ್ಳಿ. ನಿಮ್ಮ ದೇಹದ ಸುತ್ತಲಿನ ಗಾಳಿಯು ಪ್ರಾಣಶಕ್ತಿಯಿಂದ ತುಂಬಿಕೊಳ್ಳುತ್ತಿದೆ. ಉಸಿರನ್ನ ಹೊರಗೆ ಬಿಡಿ. ನಿಮ್ಮ ಇಡೀ ಶಕ್ತಿ ಕ್ಷೇತ್ರ ಈಗ ಜಾಗೃತವಾಗುತ್ತಿದೆ. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ನಿಮ್ಮ ಇಡೀ ಬಾಡಿನ ಸಡಿಲಗೊಳಿಸಿ. ಸಂಪೂರ್ಣ ದೇಹವನ್ನು ಸಡಿಲಗೊಳಿಸಿ. ಇವಾಗ ನೀವು ಇಚ್ಛೆ ಪಡುವಂತಹ ದೇವರು, ಅಂದರೆ ನೀವು ಇಷ್ಟಪಡುವಂತಹ ನಿಮ್ಮ ಗುರುಗಳಾಗಿರ್ಬೋದು, ದೈವ ಶಕ್ತಿಯಾಗಿರ್ಬೋದು, ಅವರನ್ನ ಇನ್ವೈಟ್ ಮಾಡಿ. ಬ್ರಹ್ಮಾಂಡದ ಶಕ್ತಿಯನ್ನು, ಸಪ್ತ ಋಷಿಗಳನ್ನು, ಸಪ್ತ ಋಷಿ ಪತ್ನಿಯರನ್ನು, ಏಂಜಲ್ಸ್ನ, ಹೈಯರ್ ಡೈಮಂಡ್ ಮಾಸ್ಟರ್ಸ್ನ, ಡಿವೈನ್ ಎನರ್ಜಿ ಇನ್ವೈಟ್ ಮಾಡೋಣ. ಪಟ್ರೀಜಿ ಅವರನ್ನ, ಮಹಾವತಾರ್ ಬಾಬಾಜಿ, ರಾಂಪಾ ಮಾಸ್ತರ್ ಇವರನ್ನು ಕೂಡ ಇನ್ವೈಟ್ ಮಾಡೋಣ. ನಿಮಗೆ ಜನ್ಮ ನೀಡಿದಂತಹ ನಿಮ್ಮ ತಂದೆ ತಾಯಿಯರನ್ನು ಇನ್ವೈಟ್ ಮಾಡಿ. ಉಸಿರಾಟದ ಮೇಲೆ ಗಮನ ಇರಲಿ. ಈಗ ಕಲ್ಪಿಸಿಕೊಳ್ಳಿ, ನಿಮ್ಮ ಹೃದಯದ ಕೇಂದ್ರದಿಂದ ಬ್ರಹ್ಮಾಂಡದ ಅತ್ಯಂತ ತೇಜಸ್ವಿ ಬಂಗಾರದ ಬೆಳಕು ಹೊರಹೊಮ್ಮುತ್ತಿರುವುದನ್ನು ಗಮನಿಸಿ. ನಿಮ್ಮ ದೇಹದಿಂದ ಬ್ರಹ್ಮಾಂಡವು ಅತ್ಯಂತ ತೇಜಸ್ವಿ ಬಂಗಾರದ ಬೆಳಕು ಹೊರಹೊಮ್ಮುತ್ತಿದೆ. ಈ ಬಂಗಾರದ ಬೆಳಕು ನಿಮ್ಮ ಚರ್ಮವನ್ನು ದಾಟಿ ನಿಮ್ಮ ದೇಹದಿಂದ ಹೊರಗೆ ಬರುತ್ತಿದೆ.
ದೇಹದ ಸುತ್ತಲೂ ಒಂದು ಸುಂದರವಾದ ಪ್ರಕಾಶಮಾನವಾದ ಬಂಗಾರದ ಬಣ್ಣದ ಶಕ್ತಿಯ ಮೊಟ್ಟೆ ಸೃಷ್ಟಿಯಾಗುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಇದು ನಿಮ್ಮ ಸಮೃದ್ಧಿಯ ಆಹಾರ. ಗೋಲಾಕಾರದಲ್ಲಿ ಗೋಲ್ಡನ್ ಎನರ್ಜಿ ಎಗ್ ಸೃಷ್ಟಿಯಾಗಿದೆ. ಈ ಆಹಾರ ನಿಮ್ಮ ತಲೆಯಿಂದ ಪಾದದವರೆಗೆ 4 ಅಡಿಗಳಷ್ಟು ವಿಸ್ತಾರವಾಗಿ ಹರಡಿದೆ. ಈ ಆಹಾರ ನಿಮ್ಮ ತಲೆಯಿಂದ ಪಾದದವರೆಗೂ 4 ಅಡಿಗಳಷ್ಟು ವಿಸ್ತಾರವಾಗಿ ಹರಡಿದೆ. ಇದು ಅತ್ಯಂತ ಬಲಿಷ್ಠವಾಗಿದೆ, ಹೊಳೆಯುತ್ತಿದೆ. ಹೊರಗಿನ ಯಾವುದೇ ನೆಗೆಟಿವ್ ದೃಷ್ಟಿ, ಅಸೂಯೆ ಅಥವಾ ಕೊರತೆಯ ಎನರ್ಜಿ ಇದರೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಅವು ಈ ಕವಚಕ್ಕೆ ಮುಟ್ಟಿ ಕರಗಿ ಹೋದವು. ನಿಮ್ಮ ಆಹಾರ ಬಂಗಾರದ ಬಣ್ಣದಿಂದ ಗೋಲಾಕಾರದಲ್ಲಿ ಅದ್ಭುತವಾದ ಶಕ್ತಿಯಲ್ಲಿ ಆವರಿಸಿಕೊಂಡಿದೆ. ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ಗಾಂಭೀರ್ಯದ ಭಾವನೆಯಿಂದ ಹೇಳಿಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ರಾಜಗಾಂಭೀರ್ಯದಿಂದ ಭಾವನೆಯಿಂದ ಹೇಳಿಕೊಳ್ಳಿ, ನಾನು ಸಮೃದ್ಧಿಯ ದಿವ್ಯ ಕವಚವನ್ನು ಧರಿಸಿದ್ದೇನೆ. ನಾನು ಸಮೃದ್ಧಿಯ ದಿವ್ಯ ಕವಚವನ್ನು ಧರಿಸಿದ್ದೇನೆ. ನನ್ನ ಆಹಾರ ಸದಾ ಯಶಸ್ಸು, ಸಂಪತ್ತು ಮತ್ತು ದೈವಿಕ ಅವಕಾಶಗಳನ್ನು ಆಕರ್ಷಿಸುತ್ತಿದೆ. ನಾನು ಹೋದ ಕಡೆಯಲ್ಲೆಲ್ಲ ಪಾಸಿಟಿವಿಟಿ ಹರಡುತ್ತಿದೆ. ನಾನು ಬ್ರಹ್ಮಾಂಡದ ರಕ್ಷಣೆಯಲ್ಲಿದ್ದೇನೆ. ನಿಮ್ಮ ಮುಖದಲ್ಲಿ ಆ ನಗುವನ್ನು ಒಂದು ಸಣ್ಣ ಕಿರುನಗೆಯನ್ನ ಬೀರಿ. ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂಪತ್ತು, ದೈವಿಕ ಅವಕಾಶಗಳನ್ನು ಆಕರ್ಷಿಸುತ್ತಿರುವುದನ್ನು
ಗಮನಿಸಿ. ನೀವು ನಡೆದಾಡುವಾಗ, ಜನರೊಂದಿಗೆ ಮಾತನಾಡುವಾಗ ನಿಮ್ಮ ಈ ಗೋಲ್ಡನ್ ಆರ ನಿಮ್ಮೊಂದಿಗೆ ಇರುವುದನ್ನು ಕಣ್ಣಾರೆ ನೋಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಅದ್ಭುತ ಆಕರ್ಷಣೆ ಮೂಡಿದೆ. ಉಸಿರಾಟದ ಮೇಲೆ ಗಮನ ಇರಲಿ. ನೀವು ಈಗ ಕೇವಲ ಭೌತಿಕ ಜೀವಿಯಲ್ಲ, ನೀವು ಉನ್ನತ ಕಂಪನಗಳ ಪ್ರಭಾವ ವಲಯ ಹೊಂದಿರುವ ದೈವಿಕ ಚೇತನ. ನಿಮ್ಮ ಸುತ್ತಲೂ ಐಶ್ವರ್ಯದ ಶಕ್ತಿ ಸ್ಥಿರವಾಗಿದೆ. ಈ ಮಹಾನ್ ಆಕರ್ಷಣೆಯ ಮತ್ತು ಶಕ್ತಿಯ ಮಾಂತ್ರಿಕ ಮೌನದಲ್ಲಿ ಸಂಪೂರ್ಣವಾಗಿ ಲೀನವಾಗಿರಿ. ಎರಡು ನಿಮಿಷ ಸಂಪೂರ್ಣವಾಗಿ ಆ ಆರನ ಅದರಿಂದ ಆಗುವಂತಹ ಸ್ಪರ್ಶವನ್ನ ಗಮನಿಸಿ. ಆ ದೈವಿಕ ಶಕ್ತಿಯನ್ನ ನಿಮ್ಮ ಬ್ರಹ್ಮಾಂಡದ ಅಂದ್ರೆ ಸಹಸ್ರಾರ ಚಕ್ರದಿಂದ ಹೊರ ಹೊಮ್ಮುತ್ತಿರುವುದನ್ನು ಗಮನಿಸಿ. ನಿಮ್ಮ ದೇಹದ ಸಂಪೂರ್ಣ ದೇಹದಿಂದ ಆ ಬಂಗಾರದ ಗೋಲ್ಡನ್ ಲೈಟ್ ಹೊರ ಹೊಮ್ಮುತ್ತಿರುವುದನ್ನು ಗಮನಿಸಿ. ತುಂಬಾನೇ ಪ್ರಚಲಿತವಾಗಿ ಆಕರ್ಷಣೆಯಾಗಿ ಆ ದೈವಿಕ ಬೆಳಕು ಪ್ರಜ್ವಲಿಸುತ್ತಿರುವುದನ್ನು ಗಮನಿಸಿ. ಸೂರ್ಯನ ಬೆಳಕಿನ ಶಕ್ತಿಯಷ್ಟೇ ನಿಮ್ಮ ಆಹಾರ ಬಲಿಷ್ಠವಾಗಿರುವುದನ್ನು ಗಮನಿಸಿ. ಇದೇ ಗೋಲ್ಡನ್ ಲೈಟ್ ಅಲ್ಲಿ
ನಿಮ್ಮದೇ ಆದ ಆಹಾರ ಕಾಣುತ್ತಿರುವುದನ್ನು ಗಮನಿಸಿ. ಆಹಾರ ಕೂತಿರುವಂತಹ ಜಾಗದಿಂದ ಇಡೀ ನಿಮ್ಮ ರೂಮಿನ ಒಳಗೆ ಅಥವಾ ನಿಮ್ಮ ಸಂಪೂರ್ಣ ಮನೆಯ ಒಳಗೆ ಹರಡುತ್ತಿರುವುದನ್ನು ಗಮನಿಸಿ. ಸಂಪೂರ್ಣ ಮನೆಯ ಪ್ರತಿಯೊಂದು ಜಾಗದಲ್ಲಿ ಸಹಿತ ಹರಡುತ್ತಿರುವುದನ್ನು ಗಮನಿಸಿ. ಮನೆ ತುಂಬ ಹರಡುತ್ತಿರುವಾಗ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿ ಹೊರ ಹೋಗುತ್ತಿರುವುದನ್ನು ಗಮನಿಸಿ. ಒಂದು ಬಗೆಯ ರೂಪದಲ್ಲಿ ಸಂಪೂರ್ಣವಾಗಿ ಮನೆಯಿಂದ ಹೊರಗೆ ಹೋಗುತ್ತಿದೆ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ದೇಹ ಶುದ್ಧವಾದ ದೈವಿಕ ಶಕ್ತಿಯನ್ನು ತುಂಬಿಕೊಳ್ಳುತ್ತಿರುವುದನ್ನು ಗಮನಿಸಿ.
ನಿಮ್ಮ ಒಂದು ಕೈಯನ್ನ ಹೃದಯದ ಮೇಲೆ ಇಟ್ಟು ಮನಸ್ಫೂರ್ತಿಯಾಗಿ ಹೇಳಿ, ಈ ದೈವಿಕ ಕವಚ ಸದಾ ನನ್ನ ಮೇಲೆ ಹೀಗೆ ಆವರಿತಗೊಳ್ಳಲಿ. ಬ್ರಹ್ಮಾಂಡದ ಶಕ್ತಿ ಶಾಶ್ವತವಾಗಿ ನನ್ನ ದೇಹದ ಮೇಲೆ ಸ್ಥಾಪಿತವಾಗಲಿ. ಬ್ರಹ್ಮಾಂಡಕ್ಕೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ತಿಳಿಸಿ, ಇಂತಹ ಒಂದು ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಕೃತಜ್ಞತೆ, ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಉಸಿರಾಟದ ಮೇಲೆ ಗಮನ ಇರಲಿ. ನಿಧಾನವಾಗಿ ಆ ಭವ್ಯವಾದ ಶಕ್ತಿಯೊಂದಿಗೆ ನಿಮ್ಮ ಪ್ರಜ್ಞೆಯನ್ನು ಭೌತಿಕ ದೇಹಕ್ಕೆ ತಂದು ಈ ದಿವ್ಯ ಪ್ರಭಾವಲಯವನ್ನು ನಿಮಗೆ ಕರುಣಿಸಿದ ಬ್ರಹ್ಮಾಂಡಕ್ಕೆ, ಗುರುಗಳಿಗೆ, ದೈವಿ ಶಕ್ತಿಗೆ, ನಿಮಗೆ ಗೈಡ್ ಮಾಡ್ತಾ ಇರುವಂತ ಮಾಸ್ಟರ್ಸ್ಗೆ, ಏಂಜಲ್ಸ್ಗೆ ಧನ್ಯವಾದಗಳನ್ನು ತಿಳಿಸಿ. ನಿಮಗೆ ಜನ್ಮ ನೀಡುವಂತ ನಿಮ್ಮ ತಂದೆ ತಾಯಿಗೆ, ಈ ಭೂಮಿ ಮೇಲೆ ನನ್ನನ್ನು ತಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ನಿಮ್ಮ ಸಂಪೂರ್ಣ ತಲೆಯ ಭಾಗದಿಂದ ನಿಮ್ಮ ಕಾಲಿನವರೆಗೂ ರಕ್ಷಾ ಕವಚವನ್ನು ಹಾಕಿಕೊಳ್ಳಿ. ಈ ರಕ್ಷಾ ಕವಚ ಸದಾ ನನ್ನ ಮೇಲೆ ಸ್ಥಾಪಿತವಾಗಿರಲಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ನಿಮ್ಮ ಎದುರಿಗಿರುವಂತ ನೀರನ್ನು ಕುಡಿಯಿರಿ. ಹೇಗೆ ಅನಿಸ್ತು?
ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ, ಥ್ಯಾಂಕ್ ಯು. ಹ್ಮ್ ಚೆನ್ನಾಗಿತ್ತು ಮೇಡಮ್. ನನಗೆ ಮೇಡಮ್ ಅದು ಬ್ಲೂ ಕಲರ್ ಸ್ಪ್ರೆಡ್ ಆದಂಗ ಆಯ್ತು ಮೇಡಮ್. ನನಗೆ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್. ಅದೇ ಸ್ಕೈ ಬ್ಲೂ. ನಿಮ್ಮ ಆರ ಈಗ ಇವಾಗಿರುವಂತಹ ಆಹಾರ. ನಾನು ಅವಾಗ ಅಲ್ಲೇ ಹೇಳಿದ್ದೆ ನಿಮ್ಗೆ, ನಿಮ್ಮ ಆಹಾರ ಯಾವುದು ಪ್ರಕಾಶಮಾನವಾಗಿ ಕಾಣ್ತಾ ಇದೆ ನೋಡಿ ಅಂತ. ಓಕೆ, ನೈಸ್. ನೆಕ್ಸ್ಟ್. ಶಾಂತಿಯಾಗಿದ್ದೀರಾ ಒಟ್ನಲ್ಲಿ? ಹೌದು. ಎಲ್ಲ ಕಲಿತಾ ಇದ್ದೀರಾ, ಶಾಂತವಾಗಿದ್ದೀರಾ? ರೇಖಿ ಅಂತ ಹೇಳಿದ ತಕ್ಷಣ ನನಗೆ ಖುಷಿ ಒಳಗೆ ಒಂಥರ ಫುಲ್ ಖುಷಿ ಆಗ್ಬಿಡ್ತು ಮೇಡಮ್ ಆಗ್ಲಿ. ಹೌದು, ರೇಖೆ ಅಂದ್ರೆ ಹಾಗೆ. ರೇಖೆನೇ ಒಂದು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಾವು ಜೋಡಿಸ್ಕೊಂಡಿರ್ತೀವಿ. ಆ ಬ್ರಹ್ಮಾಂಡದ ಶಕ್ತಿ ನಾವು ನೆನ್ಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಆ ಸ್ಪಾಟ್ ಅಲ್ಲೇ ನಮಗೆ ಆ ಶಕ್ತಿ ಬರುತ್ತೆ. ಜಸ್ಟ್ ನಾವು ಕೈ ಉಜ್ಜಿದ್ರೆ ಸಾಕು, ಆ ಬ್ರಹ್ಮಾಂಡದ ಶಕ್ತಿನ ನಾವು ಪಡ್ಕೋತೀವಿ. ಮೊದ್ಲೆಲ್ಲ ಹೇಳ್ತಿದ್ರು ಅವ್ರ ಕೈಗುಣದಿಂದ ಅಂತ ಹೇಳಿ. ಅಡಿಗೆ ಮಾಡಿದ್ರೆ ಅವ್ರ ಕೈಗುಣದಿಂದ ತುಂಬಾ ಚೆನ್ನಾಗಿದೆ ಅಂತಿದ್ರು. ಕೈಗುಣದಲ್ಲಿ ಕೈಯಲ್ಲೇ ಇದೆ ಬ್ರಹ್ಮಾಂಡ. ನಾವಿದ್ರಲ್ಲಿ ಪ್ರೀತಿಯಿಂದ ಏನ್ ಮಾಡ್ತೀವಿ ಅದು ನಮಗೆ ಸಿಗತ್ತೆ. ಯಾವುದೇ ಕೆಲಸ ಆಗಿರ್ಬೋದು, ಅದನ್ನ ನಾವು ಎಷ್ಟು ಪ್ರೀತಿಯಿಂದ ಮಾಡ್ತೀವಿ ಅಷ್ಟು ನಮಗೆ ಫಲವನ್ನ ಕೊಡುತ್ತೆ. ಮತ್ತೆ 100% ಯಾರಾದ್ರೂ madam. ಮಾತಾಡ್ತೀರಾ? ಹೇಳಿ ಮೇಡಮ್. ನೀವ್ ಇವಾಗ ಹೇಳಿದ್ದು 100% ಅದು. ನಾವ್ ಎಷ್ಟೇ ಪ್ರೀತಿಯಿಂದ ಅಡ್ಗೆ ಮಾಡಿ ಇದ್ ಮಾಡ್ತೀವೋ ಅಷ್ಟೇ ಹಂಚ್ತೀವಿ ನಾವು ಅದನ್ನ. ಹೌದು. ಈಗ ಏನ್ ಗೊತ್ತಾ, ನಾವು ಅಡಿಗೆ ಮಾಡುವಾಗ ಸಿಡಿ 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 ಜಗಳ, ಕಿರಿಕಿರಿ ಕಿರಿಕಿರಿ, ಅವ್ರಿಗೆ ಬೈದೆ ಇವ್ರಿಗೆ ಬೈದೆ ಅನ್ಕಂತ ನೀವು ಅಡಿಗೆ ಮಾಡಿ ಇಡೀ ದಿನ ನಿಮ್ ಮನೇಲಿ ಎಲ್ಲರೂ ಹೇಗಿರ್ತಾರೆ ನೋಡಿ. ಅದೇ ನೀವು ಪ್ರೀತಿಯಿಂದ ಮಾತಾಡ್ದಂಗೆ, ಏನು ಮಾತಾಡ್ದಂಗೆ ಮೌನವಾಗಿದ್ದು ನೀವು ಅಡಿಗೆ ಮಾಡಿ ಅವ್ರಿಗೆ ಊಟ ಕೊಡಿ. ಮತ್ ನಿಮ್ ಮನೆ ಮಂದಿ ಎಲ್ಲ ಅವತ್ತಿಂದಾನೇ ಹೇಗಿರ್ತಾರೆ ಅಬ್ಸರ್ವ್ ಮಾಡಿ ಅಷ್ಟೇ ಹೇಗಿರುತ್ತೆ ಅಂತ. ವಶೀಕರಣ ತರ ಇರ್ತಾರೆ. ಸಿಕ್ಕಾಬೇಡ, ಅದು ತುಂಬಾ ವರ್ಕ್ ಆಗತ್ತೆ. ಓಕೆ, ಟ್ರೈ ಮಾಡಿದೀನಿ ಟ್ರೈ ಮಾಡಿದೀರಾ? ನಾವ್ ಮಾಡ್ತಾ ಇರ್ತೀವಿ. ಹೌದು. ಓಕೆ ಓಕೆ, ಇವತ್ತಿನ ದಿನ ಲಾಸ್ಟ್ ಡೇ. ಬೇಜಾರಾಗ್ತಾ ಇದೆ ಹೋಗೋದಕ್ಕೆ. ಪ್ರತಿದಿನ ಇಷ್ಟೊತ್ತಿಗೆ ಸೇರ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಹೌದು ಮೇಡಮ್. ಎಷ್ಟ್ ಬೇಗ ಟೈಮ್ ಆಯ್ತು ಗ್ರೂಪ್ ಅಲ್ಲಿ ಅಂತಾನೆ ಏನಾದ್ರು ಗೊತ್ತಾಗಿಲ್ಲ. ನಿಮ್ಗೆ ಈ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿ. ಇಷ್ಟೊತ್ತರಿಗೆ ಆಲ್ರೆಡಿ ನಾವು ಒಂದೊಂದ್ ಟೈಮ್ ಏನ್ ಮಾಡ್ತಿದ್ವಿ, ಪಾಚ್ಕೊಂಡ್ಬಿಡ್ತಿದ್ವಿ. ಹೌದಲ್ವಾ? ಹೌದು. ಇವಾಗ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಇಷ್ಟೊತ್ತಿಗೆ ಇನ್ನು ಟೈಮ್ ಇನ್ನು ಇದೆ ಅನ್ನಂಗಿದೆ. ಇನ್ನು ಟೈಮ್ ಇದೆ, ಆಮೇಲೆ ಮಲ್ಗಿದ್ರೆ ಆಯ್ತು ಅನ್ನೋ ಇದು ಇದೆ. ಆಮೇಲೆ ದಿನಗಳು ಹೋಗಿದ್ದು ಗೊತ್ತಾಗ್ಲಿಲ್ಲ ಮೇಡಮ್. ಹೌದು, ದಿನಗಳು ಹೋಗಿದ್ದು ಗೊತ್ತಾಗ್ಲಿಲ್ಲ. ತುಂಬಾ ಖುಷಿ ಇತ್ತು. ಮತ್ತೆ ನಿಮ್ಗೆ 21 ದಿನದಲ್ಲಿ ಇಲ್ಲಿವರೆಗೂ ನೀವು ಧ್ಯಾನ ಮಾಡ್ಕೊಂತ ಬಂದ್ರಿ, ಇವೆಲ್ಲ ನೀವು ಟ್ರೈ ಮಾಡ್ಕೊಂತ ಬಂದ್ರಲ್ಲ, ನಿಮಗೆ ನಿಮ್ಮ ಲೈಫಲ್ಲಿ ಏನಾದ್ರೂ ಚೇಂಜಸ್ ಕಂಡಿದ್ಯಾ? ಮೊದಲು ಫಸ್ಟ್ ಡೇ ಇರೋದಕ್ಕೂ ಇಲ್ಲಿವರೆಗೂ ಬಂದಿರೋದಕ್ಕೂ ನಿಮ್ಮಲ್ಲಿ ಸ್ವಲ್ಪನಾದ್ರೂ ಬದಲಾವಣೆ ನೋಡ್ತಾ ಇದ್ದೀರಾ? ಸ್ವಲ್ಪ ಮೇಡಮ್ ಜಾಸ್ತಿನೇ ಬದಲಾವಣೆ ಆಗಿದೆ. ವಾವ್, ಥ್ಯಾಂಕ್ ಯು. ನಾನು ಮೇಡಮ್ ತುಂಬಾ ಬರೀ ಬೇರೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವ್ರ ಹಿಂಗಂದ್ರು, ಇವ್ರ ಹಿಂಗಂದ್ರು, ಬರೀ ಅವ್ರನ್ ಮನ್ಸ್ ಬರೀ ಬೈಯದೇ ಕೆಲಸ ಮೇಡಮ್ ನಂದು. ಇಂಥು ಹೆಂಗ್ ಮಾಡ್ಬಿಟ್ರಲ್ಲ, ಬರೀ ಬೇಜಾರಲ್ಲಿರೋದು, ದುಃಖದಲ್ಲಿರೋದು, ಬರೀ ಹಿಂಗೆ ಮಾಡ್ತಿದ್ದೆ.
ಅದ್ ಹಾ ಈಗ ಹಂಗಿಲ್ಲ ಮೇಡಮ್. ಏನಾರ ಒಂದ್ ಸ್ಟಾರ್ಟಿಂಗ್ ಮಾಡ್ತಾ ಇರ್ತೀನಿ, ನೀವ್ ಹೇಳಿದ್ ಏನಾರ ಒಂದ್ ವಿಷಯ ತಗೊಂಡ್ ಅದನ್ನೇ ಹೇಳ್ಕಂತಿರ್ತೀನಿ, ಪಾಸಿಟಿವ್ ಹೇಳ್ಕಂತಿರ್ತೀನಿ ಇವಾಗ. ತುಂಬಾ ಚೆನ್ನಾಗಾಗಿದೆ ಮೇಡಮ್. ನನ್ನಲ್ಲಂತೂ ತುಂಬಾ ಬದಲಾವಣೆ ಕಂಡಿದೀನಿ ನಾನು. ಆಮೇಲೆ ಥ್ಯಾಂಕ್ ಯು ಯಾವಾಗ್ಲೂ ಒಂದ್ ಸ್ವಲ್ಪ ಖುಷಿ ಖುಷಿ ಇರ್ತಾ ಇದೀನಿ ಇತ್ತೀಚೆಗೆ. ಮೊದ್ಲು ಬರೀ ಸಿಡಿ ಸಿಡಿ ಅಂತಿದ್ದೆ, ಈಗ ಒಂಥರ ಹಾ ಹಾ ಇನ್ನೂ ಖುಷಿ ಖುಷಿ ಅಂತ ಅನ್ಸುತ್ತೆ. ಅಂತೂ ತುಂಬಾ ಒಂಚೂರು ಬದಲಾವಣೆ ಬಾಳ ಕಂಡಿದ್ದೀನಿ ಮೇಡಮ್. ತುಂಬಾ ಓಕೆ. ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಬದಲಾವಣೆ ಮಾಡ್ಕೊಂಡಿದ್ದೀರಲ್ಲ, ಬ್ರಹ್ಮಾಂಡ ನಿಮಗೊಂದು ಅವಕಾಶ ಮಾಡಿಕೊಟ್ಟಿದೆ ಅಷ್ಟೇ. ಆ ಅವಕಾಶನ ನೀವು ಉಪಯೋಗಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆ ಮುಂದೆ ಬರುವಂತಹ ಎಲ್ಲ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ರಿಚುವಲ್ ಆಗಿರ್ಬೋದು, ನನ್ ಫ್ರೀ ಇದ್ದಾಗೆಲ್ಲ ನಾನು ಹಾಕ್ತಿರ್ತೀನಿ. ನೋಡ್ತಾ ಅದಕ್ಕೆ ನೀವು ಸ್ಪಂದಿಸಿ ಅಂತ ಕೇಳ್ತೀನಿ. ಯಾಕಂದ್ರೆ ಕೇಳೋ ಹಕ್ ನಂದು, ಮಾಡೋ ಹಕ್ ನಿಮ್ದು. ಯಾಕಂದ್ರೆ ಮೇಡಮ್, ಬದಲಾವಣೆ ನೀವ್ ಎಲ್ಲರಲ್ಲೂ ಬೇಕು. ಏನ್ ಹೇಳಿದ್ರು ಮಾಡ್ತೀವಿ ಮೇಡಮ್ ನಾವು. ಓಕೆ ಓಕೆ. ಒಂದ್ ಬದಲಾವಣೆ ಬಂದಿದೆಯಲ್ಲ, ಅದೇ ಖುಷಿ. ಬ್ರಹ್ಮಾಂಡ ನಿಮ್ಗೊಂದು ಅವಕಾಶ ಕೊಟ್ಟಿದೆ, ಆ ಅವಕಾಶನ ನೀವು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ಸ್ ಮೇಡಮ್. ಓಕೆ, ಥ್ಯಾಂಕ್ ಯು. Thank ಮತ್ತೆ ಯಾರಾದ್ರೂ ಹೇಳಿ ಮೇಡಮ್. ವಾಯ್ಸ್ ಕೇಳಿಸ್ತಾ ಇಲ್ಲ ಮ್ಯಾಮ್. ವಾಯ್ಸ್ ಕೇಳಿಸ್ತಾ ಇಲ್ಲ ಮ್ಯಾಮ್. ಬದಲಾವಣೆ ಆಗಿದೆಯಾ? ಸ್ಟಕ್ ಆಗಿದೆಯಾ? ಹಾ, ಇವಾಗ ಬಂತು. ರಿಪೀಟ್ ಮಾಡಿ. ಪರವಾಗಿಲ್ಲ, ಏನ್ ಹೇಳಿದ್ರಿ? ನಾನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಅದು ನೀವೆಲ್ಲ ಸ್ಟಕ್ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲ, ನೀವ್ ಏನ್ ಹೇಳಿದ್ರಿ ಒಂಚೂರು ಗೊತ್ತು. ಹೌದು, ಅದೇ ಇವಾಗ ಸರಿ ಹೋಯ್ತು. ಏನ್ ಹೇಳಿದ್ರಿ? ಮೇಡಮ್, ಈ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಅನ್ಸುತ್ತೆ. ಹಾ, ಮತ್ತೆ ನೆಕ್ಸ್ಟ್ ಯಾವ್ದಾದ್ರು ಕ್ಲಾಸ್ ಅನೌನ್ಸ್ ಮಾಡಿದಾಗ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ರಿ, ಎಲ್ಲರೂ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಕೇಶವ್ ಸರ್, ನೀವು ಮಾತಾಡಿ. ಲಾಸ್ಟ್ ಮೂಮೆಂಟ್ ಇಷ್ಟ ದಿನ ಮಾತಾಡಿದ್ರಿ. ಹಾ, ಹೇಳಿ ಸರ್. ಮೇಡಮ್ ಇವತ್ತು ಬಹಳ ಹಾ, ಹೇಳಿ ಸರ್. ಮೇಡಮ್ ಮಾತಾಡ್ಲಾ? ಹಾ, ಮಾತಾಡಿ ಸರ್, ಮಾತಾಡಿ. ಮೇಡಮ್, ನನಗೆ ಸುಮಾರು ಒಂದು 4 ವರ್ಷದಿಂದ ನಮ್ದೊಂದು ಜಾಗ ಪೆಂಡಿಂಗ್ ಇತ್ತು ಮೇಡಮ್. ಹಳೆ ಜಾಗ ನಮ್ದು ಬಹಳ ಹಾ ಸರ್. ಅದು ಬಹಳ ಪೆಂಡಿಂಗ್ ಇತ್ತು. ಅದನ್ನ ಯಾರು ತಗೊಳಕ್ ಬರ್ತಾ ಇದ್ದಿಲ್ಲ. ಅದನ್ನ ನಾನು ಹಿಂಗೆ ತಗೊಂಡೇರೆ ಅಂತ ಹಂಗೆ ಪಾಸಿಟಿವ್ ಆಗಿ ಮಾಡಿದೀವಿ. ಮತ್ತೆ ಹಾ ಹೇಳಿದ್ಮೇಲೆ ಇವತ್ ಬಂದು ಮಾತಾಡಿ ಹೋಗಿದಾರೆ ಮೇಡಮ್. ವಾವ್, ಸೂಪರ್. 6 ವರ್ಷದಿಂದ ಹಂಗೆ ಪೆಂಡಿಂಗ್ ಇತ್ತು. ಹಾ ಸರ್. ನನಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ, ಅಷ್ಟು ಸೂಪರ್ ಆಗಿದೆ. ನಿಮ್ಗೆ ಕೋಟಿ ಕೋಟಿ ಧನ್ಯವಾದ ಹೇಳ್ಬೇಕು. ಫಸ್ಟ್ ನಿಮ್ಮನ್ನ ನಾವು ನನ್ಗಲ್ಲ ಸರ್, ನನ್ಗಲ್ಲ, ಬ್ರಹ್ಮಾಂಡಕ್ಕೆ ತಿಳಿಸಿ. ನೀವು ನಾನ್ ನಿಮ್ಮಿತ ಸರ್, ನಾನ್ ನಿಮ್ಮಿತ ಮಾತ್ರ. ಬಹಳ ಒಂದು ಪದಗಳು ಏನ್ ಬರ್ತಾ ಇಲ್ಲ ಮೇಡಮ್, ಅಷ್ಟು ಸೂಪರ್ ಹೇಳ್ಕೊಟ್ಟಿದ್ದೀರಾ. ನಮ್ಗೆ ಇನ್ನ ಸ್ವಲ್ಪ ಇದ್ರಲ್ಲಿ ಡೆಪ್ತ್ ಆಗಿ ಹೋಗ್ಬೇಕು. ನಿಮ್ಮಂತ ಮಾರ್ಗದರ್ಶನ ಬೇಕು. ಬಹಳ ಇಲ್ಲ ಸರ್. ನೀವು ಅಷ್ಟೊಂದು ಪೇಷನ್ಸ್ ತಗೊಂಡು ನಮ್ಮಂತರಿಗೆಲ್ಲ ಮಾರ್ಗದರ್ಶಕರಾಗಿ ತೋರಿಸಿದ್ದು ನಮ್ಗೆ
ಯಾವುದೋ ಒಂದು ಪುಣ್ಯದ ಫಲ ಅಂತ ನಾನು ಅನ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದೊಡ್ಡ ಮಾತು. ಬ್ರಹ್ಮಾಂಡ ನನಗೆ ಒಂದು ಅವಕಾಶ ಕೊಟ್ಟಿದೆ ಸರ್. ಆ ಅವಕಾಶ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೋಡೋಣ, ಇಂಥ ಅವಕಾಶಗಳು ಇನ್ನೂ ಸಿಗ್ಲಿ. ನಾನು ಇನ್ನೂ ಹೆಚ್ಚೆಚ್ಚು ಹೇಳ್ಕೊಡ್ಬೇಕು ಅನ್ನೋ ಆಸೆ ಇದೆ. ಆ ಆಸೆಗೆ ಎಲ್ಲರೂ ಹೇಳಿ ಸರ್. ಆಸೆ ಎಲ್ಲ ಈಡೇರ್ಲಿ ಮೇಡಮ್. ಮೇಡಮ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮಗೂ ನಿಮ್ ಕುಟುಂಬದವ್ರಿಗೂ ಚೆನ್ನಾಗಿಟ್ಟಿರ್ಲಿ ಭಗವಂತನು. ಇದೇ ತರ ಅವಕಾಶಗಳು ಕೊಡ್ಲಿ, ನಮ್ಮಂತರಿಗೆಲ್ಲ ಮಾರ್ಗದರ್ಶಕರಾಗ್ರಿ ನೀವು ಅಂತೇಳಿ ನಾನು ಆಶೆ ಮಾಡ್ತೀನಿ ಥ್ಯಾಂಕ್ ಮೇಡಮ್. ಯು ಅಷ್ಟೇ, ನನ್ಗೆ ಅಷ್ಟೇ ಹೇಳ್ಕೊಡ್ರಿ. ಥ್ಯಾಂಕ್ ಯು ಸರ್, ನಿಮ್ಮೆಲ್ಲರ ಆಶೀರ್ವಾದ. ನಿಮ್ಗೂ ಥ್ಯಾಂಕ್ಸ್ ಮೇಡಮ್. ನಿಮ್ಮಂತ ಗುರುಗಳು ಪಡೆದಕ್ಕೆ Thank you, ನಮಗೆ sir. ತುಂಬಾ Thank you, ಖುಷಿ sir. ಇದೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದನೇ Thank you. ಇನ್ನೊಂದ್ ಖುಷಿ ಕ್ಲಾಸ್ ಆಗ್ತಾ ಸ್ಟಾರ್ಟ್ ಇದೆ. ನಾನು ಎಲ್ಲರೂ ಗುರುಗಳೇ, ನಾವು ಒಬ್ಳೆ ಗುರು ಅಲ್ಲ. ನೀವು ನನಗೆ ಗುರುಗಳು, ನಾನು ನಿಮಗೆ ಗುರು ಅಷ್ಟೇ. ನಮ್ಮ ಗುರುಗಳು ಅದನ್ನೇ ಹೇಳಿರೋದು. ಪ್ರತಿಯೊಬ್ರು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಏನ್ ಹೇಳ್ತಾರಲ್ಲ ಹಾಗೆ ಪ್ರತಿಯೊಬ್ರು ಸಹಿತ ಒಂದೇ ಈಕ್ವಲ್ ಇರೋದು ನಾವು. ಬಟ್ ನಾನು ನಿಮಗೆ ಹಂಚ್ತಾ ಇದ್ದೀನಿ, ನಾನು ಕಲ್ತಿರೋದನ್ನ ಹಂಚ್ತಾ ಇದ್ದೀನಿ. ನಾನು ಇನ್ನೂ ಹಂಚ್ಬೇಕು ಅನ್ನೋ ಆಸೆ ಇದೆ. ನಾನು ಅವಾಗ ಆಗಾಗ ಕ್ಲಾಸ್ ಅನ್ನ ಅನೌನ್ಸ್ ಮಾಡ್ತೀನಿ, ಜಾಯಿನ್ ಆಗಿ. ನಿಮ್ಮಲ್ಲಿ ಏನಾದ್ರು ಬದಲಾವಣೆಗಳನ್ನ ಪಡ್ಕೋಬೇಕು ಅನ್ನೋದಿತ್ತು ಅಂದ್ರೆ, ನಿಮ್ಮದೇ ಆದಂತ ಕ್ಲಾಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಅದನ್ನು ಹೇಳಿ. ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿ ನಾನು ಅದನ್ನ ನಿಮಗೆ ತರ್ತೀನಿ. ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಲೋ ಮೇಡಮ್. ಖಂಡಿತ ರೇಖಿ ಕ್ಲಾಸ್ ಯಾವಾಗಿಂದ ಸ್ಟಾರ್ಟ್? ಏನ್ ಮೇಡಮ್? ರೇಖಿ ಕ್ಲಾಸ್ ಮೇಡಮ್ ಈಗ ಜಸ್ಟ್ ನಾನು ಟ್ಯಾರೋ ಕ್ಲಾಸ್ ತಗೊಂಡಿರೋದ್ರಿಂದ ಅದು ಟ್ಯಾರೋ ಮುಗಿಸಿದ ಮೇಲೆ ರೇಖಿಗೆ ಹೋಗ್ತೀನಿ. ಹಲೋ ಮೇಡಮ್. ಅದರ್ವೈಸ್ ಇನ್ನು ಇಷ್ಟೊತ್ತಿಗೆ ನಿಮಗೆ ಏನಾದ್ರು ಯಾವ್ದಾದ್ರು ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಅದನ್ನ ನಾನು ಟ್ರೈ ಮಾಡ್ತೀನಿ. 3 days 4 days ಹಿಂಗೆ ಇರುವಂತದ್ದು ಯಾವ್ದಾದ್ರು ನಿಮಗೆ ಕ್ಲಾಸ್ ಬೇಕು, ಸ್ವಿಚ್ ವರ್ಡ್ಸ್, ರೆಮಿಡೀಸ್, ಹಲೋ ಮೇಡಮ್. ವ್ಯಾಕ್ಸ್ ರೀಡಿಂಗ್, ಒರೆಕಲ್ ಕಾರ್ಡ್ಸ್, ಹೀಗೆ. ಆಮೇಲೆ ಚಕ್ರ ಬ್ಯಾಲೆನ್ಸಿಂಗ್ ಅಂದ್ರೆ ಖಂಡಿತವಾಗಿಯೂ ನಾನು ಮಾಡಕ್ಕೆ ಪ್ರಯತ್ನ ಎಲ್ಲ ಮಾಡೇ ಮಾಡ್ತೀನಿ. ಹಾ ಹೇಳಿ ಸರ್. ಹಲೋ ಮೇಡಮ್. ಹಾ ನಮಸ್ತೆ ಸರ್, ಹೇಳಿ. ನಮಸ್ತೆ ಮೇಡಮ್. 21 days ಅಲ್ಲಿ ನಮಸ್ತೆ ಸರ್. ಫುಲ್ ಹಾ. ಮೈಂಡ್ ಎಲ್ಲ ಕಾಮ್ ಆಗಿದೆ, ಎಕ್ಸ್ಟ್ರಾ ಹಾ ಸರ್. ಎನರ್ಜಿ ಸಿಕ್ಕಂಗಾಗಿದೆ. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 21 days ವಂಡರ್ಫುಲ್ ಜರ್ನಿ ಅಲಾಂಗ್ ವಿತ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವೆಲ್ಲರೂ ಇಷ್ಟೊಂದು ಟೈಮ್ ಕೊಟ್ಟು ಕೂತು ಅದೇ ಇನ್ನೊಂದು ದೊಡ್ಡ ಖುಷಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಇದೀನಿ, ಮತ್ತೆ ಭೇಟಿಯಾಗೋಣ, ಸೇರೋಣ, ಖುಷಿಯಿಂದ ಬಾಯ್. ನಗ್ರಿ ಎಲ್ಲರೂ. ಒಂದ್ ಮೇಡಮ್ ಒಂದ್ ಸ್ಕ್ರೀನ್ ಇದು ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ನೀವು ಹಾಗೆ ಇರಿ. ಅಪ್ಪಾಜಿ ಏನಾದ್ರು ಮಾತಾಡ್ತೀರಾ? ನೀವು ಒಬ್ರೇ ಇದ್ದೀರಾ ಈಗ? ಅವರೆಲ್ಲ ನಿಮ್ ನೋಡ್ಬೇಕು ಅನ್ಕೊಂಡಿದ್ರು. ನಮ್ ಕೋರಿಕೆ ಈಡೇರ್ಸಲ್ಲ ಅವರು, ನಾವ್ ಕೇಳ್ತಾ ಇದೀವಿ. ಇಲ್ಲ 15 ಇಲ್ಲ days ಆಯ್ತು. ಬರ್ತಾರೆ. ಇವತ್ ನೋಡಿ ನಂಬರ್ ಎಷ್ಟು ಒಳ್ಳೆ ನಂಬರು, 7. ಹೌದು, ಎಲ್ಲಿ ಹೇಳಿ? 7 ಮೆಂಬರ್ಸ್ ಇದಾರೆ. ಅದೇ ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಲ್. ನಾವೆಲ್ಲ ಮತ್ತೆ ಸ್ಪಿರಿಚುವಲ್ ವರ್ಡ್ ಅಂತ ಹೇಳ್ತೇವೆ. ಫಸ್ಟ್ ನೋಡ್ದಾಗ್ಲೇನೆ ಅನ್ಕೊಂಡೆ. ನಾವ್ ಹೀಗೆ ಇರ್ತೀವಿ.
ಅವರು ಅಲ್ಲಿ ಬೆಳಕಿಲ್ಲ ಅನ್ಸುತ್ತೆ, ಅಂದ್ರೆ ಕತ್ಲ ಸ್ವಲ್ಪ ಹಳ್ಳಿ. ಒಂದ್ಸರಿ ಬೇಗನೆ ಇರ್ಲಿ. ಕ್ಲಾಸ್ ಇಟ್ಕೊಳ್ಳೋಣ, ಆಗ ನಿಮ್ ಜೊತೆ ಮಾತಾಡಿಸ್ತೀನಿ. ಅಪ್ಪ ಅಮ್ಮ ಇಬ್ರು ಸಹಿತ ತಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಒಂದ್ ದಿವ್ಸ ನೀವು ಹ್ಞೂ ಅಂದ್ರೆ ಒಂದ್ ಹಾಫ್ ಅನ್ ಅವರ್ ನಾಳೆ ಬಿಟ್ಟು ಒಂದ್ ದಿವ್ಸ ನೆಕ್ಸ್ಟ್ ಡೇ ಬೇಕಿದ್ರೆ ಕ್ಲಾಸ್ ಅನೌನ್ಸ್ ಮಾಡ್ತೇನೆ. ಸ್ಯಾಟರ್ಡೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಯಾಟರ್ಡೆ ಸ್ಯಾಟರ್ಡೆ ಇಟ್ಕೊಳ್ಳಿ. ನೀವು ಗ್ರೂಪ್ ಅಲ್ಲಿ ಹಾಕಿ ಯಾವಾಗ ಅಂತ ಹೇಳಿ, ನಾನು ಅವಾಗ ಹೇಳ್ತೀನಿ. ಓಕೆನಾ? ಅವ್ರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಿಮಗೊಂದು ಹೌದು. ಮೋಟಿವೇಶನ್. ಅವ್ರ ಮಾತುಗಳನ್ನ ಕೇಳೋದಕ್ಕೆ. ಇಲ್ಲ, ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ಹೌದು. ತುಂಬಾ ಜರ್ನಿ ದೊಡ್ಡದಿದೆ ಅವ್ರದ್ದು. ಕೇಳಿದ್ರೆ ನಿಮ್ಗೂ ಒಂದು ಅನುಭವ, ಅದೊಂದೇನ ಒಬ್ರು ಅನುಭವ ಹಂಚ್ಕೊಂಡ್ರು ಅಂದ್ರೆ ನಿಮಗೂ ಈ ತರ ಇರುತ್ತಲ್ಲ ಅಂತ ನಿಮಗೂ ಒಂದು ಮೋಟಿವೇಶನ್ ಅಷ್ಟೇ. ಮೇಡಮ್ ಎಷ್ಟೇ ಆಗಲಿ ನಿಮ್ಮ ಫಾದರ್ ಅಲ್ಲ, ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಸರ್ ಹಾಗಲ್ಲ, ಒಂದು ಏನೋ ಇಲ್ಲ, ಖಂಡಿತ ಅದು. ಯಾಕಂದ್ರೆ ಥ್ಯಾಂಕ್ ಯು. ಅಲ್ಲಿಂದ ಜೀನ್ಸ್ ಅಲ್ಲಿ ಬಂದಿರೋದಲ್ವಾ. ಎಕ್ಸ್ಟ್ರಾ ಇರುತ್ತೆ ಅದು. ಇಲ್ಲ, ನಾನು ಇವಾಗ ಜಸ್ಟ್ ಇತ್ತೀಚೆಗೆ ಮಾತಾಡ್ತಿರೋದು. ಫಸ್ಟ್ ಎಲ್ಲ ಅಪ್ಪಾಜಿ ಅವ್ರು ತುಂಬಾನೇ ಮಾತಾಡ್ತಿದ್ರು.